ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಈ ದಿನವನ್ನು ನಮಗೆ ಒದಗಿಸಿಕೊಟ್ಟಂಥ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಆತನ ಪಾದಸಳಿದಾರಕ್ಕೆ ಬಂದಿದ್ದೇವೆ. ನಮ್ಮ ದೇವರಿಗೆ ಮೊದಲನೇದಾಗಿ ನಾನು ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಅದೇ ಪ್ರಕಾರ ಯೇಸು ಸ್ವಾಮಿಯ ನಾಮದಲ್ಲಿ ಸೇರಿ ಬಂದಂಥ ನಿಮಗೆಲ್ಲರಿಗೂ ಯೇಸು ಸ್ವಾಮಿಯ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸ್ತೇನೆ. ಫೇಸ್ಬುಕ್ ಮುಖಾಂತರ ವೀಕ್ಷಿಸ್ತಿರುವಂಥ ವೀಕ್ಷಕರಿಗೂ ಕೂಡ ಯೇಸು ಸ್ವಾಮಿ ನಾಮದಲ್ಲಿ ನಾನು ವಂದನೆಯನ್ನು ನಾನು ತಿಳಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರಿಗೆ ನಾವು ದೊಡ್ಡ ಚಪ್ಪಳೆಯನ್ನು ತಟ್ಟುತ್ತಾ ಆತನನ್ನು ಸನ್ಮಾನಿಸ್ಲಿಕ್ಕೆ ಹೋಗು. ಗ್ಲೋರಿ ಯೋಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ಎಂಬುದಾಗಿ ಯೋಬನ ಒಂದು ಪತ್ರಿಕೆಯಲ್ಲಿ, ಇದು ಲಾಸ್ಟ್ ಟೈಮ್ ನಾನು ಹೇಳಬೇಕಿತ್ತು, ನಮ್ಮ ಡ್ಯಾನಿ ಬ್ರದರ್ ಅದನ್ನು ವಿವರಿಸುವಾಗ ನನಗೆ ಭಾರಿ ಖುಷಿಯಾಯಿತು. ಒಂದು ಲೆಕ್ಕ ನಾವು ಓದುವಾಗ ಸ್ಟ್ರೈಟಾಗಿ ಓದ್ಕೊಂಡು ಹೋಗ್ತೇವೆ, ಆದರೆ ಅವರು ಅದನ್ನು ವಿವರಿಸುವಾಗ ಭಾರಿ ಚಂದವಾದ ರೀತಿಯಲ್ಲಿ ವಿವರಿಸಿದರು. ದೇವರು ನಮಗೆ ಎಂತ ಆಗಿದ್ದಾನೆ, ಎಂತ ಆಗಿದ್ದಾನೆ ದೇವರು ನಮಗೆ ಎಂತ ಆಗಿದ್ದಾನೆ? ಸರ್ವಸ್ವ ಅವನೇ ಅಲ್ಲ. ನಮ್ಮ ಚಿನ್ನ ಬೆಳ್ಳಿ ಬಂಗಾರ ಅದರ ಮುಂದೆ ಏನಿಲ್ಲ. ಆತನು ಒಂದಿದ್ದರೆ ಎಲ್ಲ ಇದ್ದ ಹಾಗೆ. ಆಮೇಲೆ ಅದೆಲ್ಲ ಚಿನ್ನ ಬೆಳ್ಳಿ ಎಲ್ಲ ಲೋಕದ ಆಡಂಬರಕ್ಕೋಸ್ಕರ. ನಾನು ಬೇಡ ಅಂತ ಹೇಳೋದಿಲ್ಲ, ನಾನು ಎಗೇನ್ಸ್ಟ್ ಅಲ್ಲ, ಬಟ್ ವಾಕ್ಯ ಹೇಳ್ತದೆ ಏನೆಂಬುದಾಗಿ ನೋಡಿ. ಯೋಬ 22ನೇ ಅಧ್ಯಾಯ ಅದರಲ್ಲಿ 21ರಿಂದ ನೀವು ಓದುತ್ತಾ ಬರುವುದಾದರೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನವನ್ನು ಹೊಂದು. ನಮಗೆ ಕಷ್ಟ ಆಗ್ತದೆ ದೇವರ ಚಿತ್ತಕ್ಕೆ ಒಡಂಬಡ್ಲಿಕ್ಕೆಲ್ಲ, ಯಾಕಂದ್ರೆ ಲೋಕ ಈಚೆಂದ ನಮಗೆ ಕೂಗುತ್ತಾ ಇರ್ತದೆ ಒಂದು ರೀತಿಯಲ್ಲಿ. ಹೌದಲ್ವಾ? ಫ್ಯಾಕ್ಟಾ? ನಂಗೆ ಆಗ್ತದಪ್ಪ, ನಿಮ್ಗೆ ಆಗ್ತದಲ್ಲ ಗೊತ್ತಿಲ್ಲ. ಫ್ಯಾಕ್ಟಾ? ಸರಿಯಾ? ನೀವು ಸುಮ್ಮನೆ ರಮೇಶ್ ನಿಮ್ಗೆ ಆಗುದಿಲ್ಲ, ನೀವು ಪರಿಪೂರ್ಣವಾಗಿ ಲೋಕ ಪ್ರೆಂಟಿ ಸೇರ್ತೀರಿ. ಸರಿಯಾ? ಆಗ್ತದ? ಕೂತದಲ್ಲ? ನಂಗಂತ ಕೂತದಪ್ಪ. ಅದಕ್ಕೆ ಹೇಳ್ತದೆ ವಾಕ್ಯ, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗಬಹುದು. ನಮ್ಮ ಜೀವಿತದಲ್ಲಿ ಶುಭ ಆಗ್ಬೇಕಾ? ಆತನ ಒಂದೊಂದು ಕಾರ್ಯವನ್ನು ನಾವು ಕೈಗೊಳ್ಳುವುದಾದ್ರೆ ಡೆಫಿನೆಟ್ ಆಗಿ ಆತನ ವಾಕ್ಯ ಅದು ವ್ಯರ್ಥವಾಗುವುದಿಲ್ಲ, ಅದು ಗ್ಯಾರಂಟಿ ನೆರವೇರುವಂತದ್ದಾಗಿದೆ. ಇದರಿಂದ ಆತನ ಬಾಯಿಂದ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೋ. ನೀನು ಸರ್ವಶಕ್ತನಾಗಿ ಎತ್ತಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯ ದೂರ ಮಾಡಿದರೆ ಉದ್ಧಾರವಾಗುವಿ. ಆಮೇಲೆ ಗುಡಾರ ಯಾವ? ನಾವು ಕಟ್ಟಿದ ಮನೆಗಳ, ನಾವು ಬಟ್ಟಿಗಿರುವ ಮನೆಗಳ ಯಾವ ಗುಡಾರ? ಆಮೇಲೆ ನಮ್ಮ ದೇಹವೇ ಗುಡಾರ, ನಮ್ಮ ದೇಹವೇ ಗುಡಾರ. ಆತನು ವಾಸಿಸುವುದಲ್ಲಿ ನಮ್ಮಲ್ಲಿ. ಒಂದು ಗುಡಾರಗಳಲ್ಲಿ ಬೇರೆಗಳಲ್ಲಿ ಆತನು ಯಾವಾಗ ಮೋಶೆಯ ಸಮಯದಲ್ಲಿ ವಾಸಿಸುತ್ತಿದ್ದ, ಅಲ್ಲಿ ಆತನ ಪ್ರಸನ್ನ. ಆದರೆ ಈಗ ನಾನೇ ನೀನೇ ಆತನ ಗುಡಾರವಾಗಿದ್ದೇವೆ. ಕ್ರಿಸ್ತೇಸುವಿನ ಮುಖಾಂತರ ನಾವೇ ಆತನ ಗುಡಾರವಾಗಿದ್ದುಕೊಂಡು ನಾವು ಎಲ್ಲವನ್ನು ತ್ಯಜಿಸುವುದಾದರೆ, ಎಲ್ಲವನ್ನ ಲೋಕ ಸಂಗತಿಗಳು, ಬೇಡವಾದ ಸಂಗತಿಗಳು ತ್ಯಜಿಸುವುದಾದರೆ ಎಂತ ಆಗ್ತೇವೆ? ನಾವು ಉದ್ಧಾರವಾಗ್ತೇವೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಅದೇ ಪ್ರಕಾರ ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು, ದೇಶದ ಅಪರಂಜಿಯನ್ನು ಹೊಳೆಗಳ ಬಂಡೆಗಳಲ್ಲಿ ಎಸೆದು, ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಯ ರಾಶಿಗಳಾಗಿಯೂ ಇರುವನು. ಆಗ ನೀನು ಸರ್ವಶಕ್ತನಲ್ಲಿ ಆನಟ್ಟು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುವೆ. ನೀನು ಪ್ರಾರ್ಥಿಸುವಿ, ಆತನು ಲಾಲಿಸುವನು. ಆತನಿಗೆ ಹಕ್ಕಿಗಳನ್ನು ಒಪ್ಪಿಸುವಿ, ಯಾವುದನ್ನು ಸಂಕಲ್ಪಿಸುವೆಯೋ ಅದು ನಿನಗೆ ನೆರವೇರುವುದು. ಆಮೇಲೆ ಬೆಳಕು ನಮ್ಮ ಮಾರ್ಗಗಳಲ್ಲಿ ಪ್ರಕಾಶಿಸುವುದು, ಜನರು ನಿನ್ನನ್ನು ಕೆಳಕ್ಕೆ ಬೀಳಿಸುವಾಗ ಮೇಲಕ್ಕೆ ತಳ್ಳಲ್ಪಟ್ಟುವನು ಅಂದುಕೊಳ್ಳುವಿ. ಆಗ ದೀನದೃಷ್ಟಿಯುಳ್ಳ ನಿನ್ನನ್ನು ಅದು ರಕ್ಷಿಸುವನು, ನಿರ್ದೋಷಿ ಎಲ್ಲದವನನ್ನು ತಪ್ಪಿಸುವನ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಹೊಡೆಯವಲ್ಲ ನಮ್ಮ ದೇವರ, ಎಷ್ಟು ಹೊಡೆದೇವರಲ್ಲ. ಇಲ್ಲಿ ಒಂದು ಬರೆಯಲ್ಪಟ್ಟಿದೆ, ಜನರು ಕೆಳಗೆ ಬೀಳಿಸುವಾಗ ಮೇಲೆತ್ತಿ ಬಿಡುವ ಅಂದುಕೊಳ್ಳುವಿ ಅಂತೆ. ಹೇಗೆ ಅಂದುಕೊಳ್ತೀವಿ? ಅದು ಯಾವ ರೀತಿ ನಾವು ಅಂದುಕೊಳ್ತೇವೆ? ಮೇಲೆ ಎತ್ತಲ್ಪಟ್ಟೇವೆ ಅಂತ ಅಂದುಕೊಳ್ತೇವಂತೆ. ಯಾವ ರೀತಿ? ನಮ್ಮ ನಂಬಿಕೆ ಅಂತ, ಆತನ ಮೇಲೆ ಇಟ್ಟ ನಂಬಿಕೆ, ಆತನ ಬಿಟ್ಟಂತ ನಾವು ಪ್ರೀತಿ,
ಅದು ನಮ್ಮನ್ನು ಅಲ್ಲಿಗೆ ನಡೆಸ್ತದೆ. ನಮ್ಮನ್ನೆಲ್ಲವ ನಾವು ತ್ಯಜಿಸಿ ಬಿಡುವಾಗ, ಆತನ ಮೇಲೆ ಪ್ರೀತಿ ನಮ್ಮನ್ನೆಲ್ಲ ತ್ಯಜಿಸಿ ಬಿಡ್ತೇವೆ. ಸರಿಯಾ? ಅದಕ್ಕೆ ನಾವು ಪ್ರೀತಿಯನ್ನು ಇಡುವಾಗ, ಯಥಾ ಪ್ರೀತಿಯನ್ನು ಇಡುವಾಗ ನಮ್ಮ ಎಲ್ಲ ಸಂಗತಿಗಳನ್ನು ನಾವು ವ್ಯರ್ಥವೆಂದು ಎಣಿಸಿ ಆತನನ್ನು ದೃಷ್ಟಿಸಿ, ಆತನೇ ನಮಗೆ ಚಿನ್ನವಾಗಿದ್ದಾನೆ. ಅದು ಒಫೀರ್ ದೇಶದ ಪ್ರಸಾದ್ ಬ್ರದರ್, ಅದು ಎಂತ ಒಫೀರ್ ದೇಶದ ಅದನ್ನ ಓಕೆ, ಅದು ನನಗೆ ಚಿನ್ನದ ರೀತಿಯಲ್ಲೇ ಓಕೆ, ಅದೊಂದು ವೈಯೂರ್ಯದ ಇದೆ. ಸೊ ಅಂತ ದೇವರು ನಮ್ಮ ದೇವರಾಗಿದ್ದಾನೆ. ನಾವು ಈ ಸಮಯದಲ್ಲಿ ಆತನ ಆರಾಧಿಸಲಿಕ್ಕೆ ಹೋಗುವ. ಒಳ್ಳೆಯವನು ಆತನು, ನಮ್ಮ ದೇವರು, ನಮ್ಮನ್ನು ನಡೆಸುವ ಸ್ವಾಮಿ ಎಂಬುದಾಗಿ ಕೇಳಲಿಕ್ಕೆ ಹೋಗುವ. ನಾವು ಎದುರಿಸಿಕೊಂಡು ಆತನ ಸನ್ನಿಧಾನದಲ್ಲಿ ಆತನನ್ನು ನಾವು ಕೊಂಡಾಡಲಿಕ್ಕೆ ಹೋಗುವ. ಥ್ಯಾಂಕ್ ಯು ಹೋಲಿ ಗಾಡ್. ಪರಿಶುದ್ಧನಾದ ತಂದೆಯಾದ ದೇವರೇ, ನೀನೆಷ್ಟು ಒಳ್ಳೆಯ ಸ್ವಾಮಿ. ನಮಗೆ ಕರ್ತನೆ ಚಿನ್ನ ಬೆಳ್ಳಿಗಳಿಗಿಂತ ಅಮೂಲ್ಯವಾದ ದೇವರು ನೀನಾಗಿದೆ. ಓ, ಈ ಲೋಕದಲ್ಲಿ ಕರ್ತನೆ ಏನುಗಳಿರಬಹುದು ಕರ್ತನೆ, ಅದು ನಾವು ನೋಡುವಾಗ ವ್ಯರ್ಥವೇ. ಥ್ಯಾಂಕ್ ಯು ಹೋಲಿ ಗಾಡ್. ಪರಿಶುದ್ಧನಾದ ತಂದೆ, ಎಸ್, ನೀನು ನಮ್ಮಲ್ಲಿ ಯಾವುದನ್ನೂ ಬಯಸದೆ ನಮ್ಮ ಹೃದಯವನ್ನು ಬಯಸಿದ ದೇವರು, ನಮ್ಮನ್ನೇ ನೀನು ಬಯಸಿದ ದೇವರು, ನಮ್ಮ ಪ್ರೀತಿನ ಬಯಸಿದ ದೇವರು ಸ್ವಾಮಿ. ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಓ ಗ್ಲೋರಿ ಯೋಗ. ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ಚಿಕ್ಕ ಕುರಿ ಮರಿ ನಾನು ಏಸಯ್ಯ, ಮೆಲ್ಲ ಮೆಲ್ಲನೆ ನಡೆಸು ಏಸಯ್ಯ. ಚಿಕ್ಕ ಕುರಿ ಮರಿ ನಾನು ಏಸಯ್ಯ, ಮೆಲ್ಲ ಮೆಲ್ಲನೆ ನಡೆಸು ಏಸಯ್ಯ. ಏಸಯ್ಯ, 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 ಎಲ್ಲರೂ ಹೇಳಿ, ನಾನು ಚಿಕ್ಕ ಕುರಿ ಮ್ಯಾಗ, ನಾನು ಏನು ಕರ್ತನೆ ಬಯಸದ ನಿನ್ನ ಬಳಿಗೆ ಬಂದಿದ್ದೇನೆ. ಚಿಕ್ಕ ಕುರಿ ಮೇಲೆ ಹೇಗಿದ್ದೇನೆ, ನನ್ನನ್ನು ಪರಿಪಾಲಿಸು, ನನ್ನನ್ನು ನಡೆಸು, ನಿನ್ನನ್ನು ಯಥಾರ್ಥ ರೀತಿಯಲ್ಲಿ ಆರಾಧಿಸುವಂತೆ ಕೃಪೆಗೊಳಿಸು. ನಮ್ಮ ಮನಸ್ಸಿನಿಂದಲ್ಲ, ನಮ್ಮ ಶರೀರದ ಕಾರ್ಯಗಳಿಂದಲ್ಲ, ನಮ್ಮ ದರ್ಪಗಳಿಂದಲ್ಲ ಸ್ವಾಮಿ. ಓ ದೀನತೆಯುಳ್ಳ ಹೃದಯದಿಂದ, ಆ ದೀನತೆಯ ಹೃದಯವನ್ನು ನೀನು ಇಷ್ಟಪಟ್ಟು ನಮ್ಮನ್ನು ಉದ್ಧರಿಸ ಬಯಸುವ ದೇವರಾಗಿದ್ದೀವಿ ಕರ್ತನೆ. ಆ ಒಂದು ದೀನತೆಯಿಂದ ನಿನ್ನನ್ನು ಆರಾಧಿಸಲು ನಮ್ಮನ್ನು ನಾವು ಈ ಸಮಯದಲ್ಲಿ ನಾನು ಎತ್ತುಗುಡಿಗೆ ಒಪ್ಪಿಸುತ್ತಿದ್ದೇವೆ. ಸಭೆ ಇನ್ನೊಂದು ವರ್ತಿ ಹೇಳು. ಥ್ಯಾಂಕ್ ಯು ಹೋಲಿ ಯೋಗ. ಚಿಕ್ಕ ಹೋಲಿ ಯೋಗ. ಚಿಕ್ಕ ಕುರಿ ಮಾರಿ ನಾನು ಏಸಯ್ಯ, ಮೆಲ್ಲ ಮೆಲ್ಲನೆ ನಡೆಸು ಏಸಯ್ಯ. ಚಿಕ್ಕ ಕುರಿ ಮಾರಿ ನಾನು ಸ್ವಾಮಿ, ಚಿಕ್ಕ ಕುರಿ ಏಸಯ್ಯ, ಮೆಲ್ಲ ಮೆಲ್ಲನೆ ನಡೆಸು ಏಸಯ್ಯ. ಹೌದು ಸ್ವಾಮಿ, ಈ ಲೋಕದ ಮುಳ್ಳುಗಳಲ್ಲಿ, ಓ ಈ ಲೋಕದ ಕಲ್ಲು ಓ ಎಡ್ಡವುತ್ತೆಂಬುವಾಗ ಕರ್ತನೆ ನಿನ್ನನ್ನೇ ನಾವು ಕೂಗುತ್ತೇವಪ್ಪ ಸ್ವಾಮಿ. ಕರ್ತನೆ ನಮ್ಮನ್ನು ಮೆಲ್ಲ ಮೆಲ್ಲನೆ ನೀನು ನಿನ್ನ ವಾಕ್ಯದ ಮುಖಾಂತರ, ಓ ನಿನ್ನ ಬೋಧನೆಯ ಮುಖಾಂತರ, ನಿನ್ನ ದಾಸರ ಬಾಯಿಂದ ಹೊರಡಿಸುವಂತ ಒಂದೊಂದು
ಕಟ್ಟಳೆಯ ಮುಖಾಂತರ ನಾವು ಕರ್ತನೆ ಅದನ್ನು ಅನುಸರಿಸಿಕೊಂಡು ನಡೆಯುವಂತೆ ನಮಗೆ ಸಹಾಯ ಮಾಡು. ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ನಿನ್ನ ಬಳಿಗೆ ಬಂದು ನಿನ್ನನ್ನು ಸ್ತುತಿಸುತ್ತಾ ನಿನ್ನನ್ನು ಕೊಂಡಾಡುತ್ತಾ ನಿನ್ನ ಪರಲೋಕ ರಾಜ್ಯವನ್ನು ಸೇರ್ಲಿಕ್ಕೋಸ್ಕರ ನೀನು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಿದ್ದೇವೆ. ಕರ್ತನೆ, ಈ ನಾಶವಾಗಿರುವಂತ ಈ ಲೋಕವನ್ನು ಇಷ್ಟಪಡುತ್ತಾ ಇಲ್ಲ ಸ್ವಾಮಿ. ನೀ ಆ ಪರಲೋಕ ರಾಜ್ಯವನ್ನೇ ನಾವು ಬಯಸುವವರಾಗಿದ್ದೇವೆ. ಇಲ್ಲಿ ಬಂದಿರುವ ನಾವು ಒಬ್ಬೊಬ್ಬರು ನಿನ್ನ ರಾಜ್ಯದ ಕಾರ್ಯಗಳನ್ನೇ ನಾವು ಬಯಸುವವರಾಗಿದ್ದೇವೆ ಸ್ವಾಮಿ. ಹಾಲೆಲೂಯ. ಕರ್ತನೆ, ನಮ್ಮನ್ನು ನೀನು ನಡೆಸು. ನಮ್ಮನ್ನು ನೀನು ಕರ್ತನೆ ನಿನ್ನ ವಾಕ್ಯವು ಏನು ಹೇಳುತ್ತದೋ ಆ ರೀತಿ ಮಾರ್ಪಡಿಸು ಸ್ವಾಮಿ. ನಮ್ಮನ್ನು ಮಾರ್ಪಡಿಸು. ನಮ್ಮಲ್ಲಿರುವ ಕರ್ತನೆ ಕೆಲವು ಕರ್ತನೆ ಕಠಿಣ ಸ್ವಭಾವಗಳು ಮುರಿಯಲ್ಪಡುವುದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿರುವಂತ ಕೆಲವು ಸಂಗತಿಗಳು, ಶಾರೀರಿಕ ಸಂಗತಿಗಳು ಎಲ್ಲವೂ ತ್ಯಜಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಇದರಿಂದ ನಾವು ಉದ್ಧಾರವಾಗುವಂತೆ ನೀನು ಮಾಡುವ ದೇವರು. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಏನು ಬೇಕೋ ಅದನ್ನು ಒದಗಿಸಲು ಕರ್ತನೆ ನೀನು ಕರ್ತನೆ ನಿನ್ನ ಕಾರ್ಯಗಳು ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ಎಲ್ಲವನ್ನು ನಿನ್ನ ಹತೋಟಿಗೆ ಕೊಡುತ್ತಿದ್ದೇವೆ. ಬರಲಿರುವಂತ ಪ್ರಾಣವು ತಕ್ಕ ಸಮಯದಲ್ಲಿ ಬಂದು ನಿನ್ನನ್ನು ಆರಾಧಿಸಿ, ನಿನ್ನನ್ನು ಸ್ತುತಿಸಿ, ನಿನ್ನನ್ನು ಕೊಂಡಾಡಿ ನಿನ್ನ ಕರ್ತನೆ ಮಹಿಮೆಯನ್ನು ಕಾಣುವಂತೆ, ನಿನ್ನ ಪರಲೋಕದ ಸಂಗತಿಗಳನ್ನು ಅರಿತುಕೊಳ್ಳುವಂತೆ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಈ ಏರಿಯಾವನ್ನು ನಿನ್ನ ಕಂಟ್ರೋಲಿಗೆ ಕೊಡುತ್ತೇವೆ. ಇಲ್ಲಿರುವ ಎಲ್ಲ ದುರಾತ್ಮನ ಕಾರ್ಯಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ನಿಲ್ಲುತ್ತಿದ್ದೇವೆ. ಕರ್ತನೆ, ನಿನ್ನ ಕಾರ್ಯವು ನೆರವೇರಲ್ಪಡುವುದಕ್ಕಾಗಿ ಸ್ತೋತ್ರ. ಇಲ್ಲಿರುವ ಎಲ್ಲ ಕರ್ತನೆ ತಂದೆ ನಿನ್ನ ಹಸ್ತೋಟಿ ಕೊಡುತ್ತೆ. ಎಲ್ಲ ಜನರು ನಿನ್ನ ಕರ್ತನೆ ಅಡಿದವರಿಗೆ ಬರಲಿ, ಎಲ್ಲ ನಿನ್ನ ಕಂಟ್ರೋಲಿಗೆ ಬರಲಿ, ಎಲ್ಲರ ಮೇಲೆ ನಿನ್ನ ಪ್ರಸನ್ನತೆ ಚಲಿಸಲಿ. ಎಲ್ಲರೂ ನಿನ್ನನ್ನು ಕಂಡುಕೊಂಡು ಓಡಿ ಓಡಿ ನಿನ್ನನ್ನು ಮಹಿಮೆಪಡಿಸುತ್ತಾ ನಿನ್ನನ್ನು ಕೊಂಡಾಡುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಬರೋಣ ಸಿದ್ಧವಾಗಿದೆ. ನಾವು ಕೂಡ ಸಿದ್ಧರಾಗಿ ನಿನ್ನನ್ನು ಕರ್ತನೆ ಎದುರುಗೊಳ್ಳುವಂತೆ ನಮ್ಮ ಒಬ್ಬೊಬ್ಬರಿಗೆ ನೀನು ಸಹಾಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್. ಹಾಲೆಲೂಯ. ಅಪ್ಪ, ಎಲ್ಲವನ್ನು ನಿನ್ನ ಹತೋಟಿಗೆ ಕೊಡುತ್ತಿದ್ದೇನೆ. ನಮ್ಮ ಪ್ರಭು ನಮ್ಮ ರಕ್ಷಕ ನೋಡಿಯನು ಪುನರುತ್ಥಾನ ಹೊಂದಿದ ಯೇಸುವಿನ ನಾಮದಲ್ಲಿ ಕರ್ತನೆ, ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತಿದ್ದೇವೆ ಸ್ವಾಮಿ. ನಮ್ಮನ್ನು ನೀನು ಲಾಲಿಸುವುದಕ್ಕಾಗಿ ಸ್ತೋತ್ರ. ಗ್ಲೋರಿ ಓ ಗಾಡ್. ಹಾಲೆಲೂಯ. ಆತ ಒಳ್ಳೆಯವನು, ದಯೆಂದು ಇರುವುದು ಆತ ವಲ್ಲಭನು, ದಯೆಂದು ಇರುವುದು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಕೈಗಳನ್ನು ತಟ್ಟುತ್ತಾ ನಾವು ಆತನ ಆರಾಧಿಸಲು ಹೋಗುವ. ಗ್ಲೋರಿ ಓ ಗಾಡ್. ಥ್ಯಾಂಕ್ ಯು ಹೋಲಿ ಓ ಗಾಡ್. ಆತ ಒಳ್ಳೆಯವನು, ದಯೆಂದು ಇರುವುದು ಆತ ವಲ್ಲಭನು, ದಯೆಂದು ಇರುವುದು ಆತ ಒಳ್ಳೆಯವನು, ದಯೆಂದು ಇರುವುದು ಆತ ವಲ್ಲಭನು, ಆತ ಒಳ್ಳೆಯವನು, ಆತ ಒಳ್ಳೆಯವನು, ದಯೆಂದು ಇರುವುದು ಆತ ವಲ್ಲಭನು, ದಯೆಂದು ಇರುವುದು ಆತ ಒಳ್ಳೆಯವನು, ದಯೆಂದು ಇರುವುದು ಆತ ವಲ್ಲಭನು, ದಯೆಂದು ಇರುವುದು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಆಮೆನ್. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಸಂತೋಷದಿಂದ ಒಂದು ಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದು ಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು ಆತ ವಲ್ಲಭನು, ದಯೆಂದು ಇರುವುದು ಆತ ಒಳ್ಳೆಯವನು, ದಯೆಂದು ಇರುವುದು ಆತ ವಲ್ಲಭನು, ದಯೆಂದು ಇರುವುದು. ಭೂನಿವಾಸಿಗಳೇ ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಗ್ಲೋರಿ ಓ ಗಾಡ್. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು, ನಾವು ಆತನವರೇ. ಥ್ಯಾಂಕ್ ಯು ಹೋಲಿ ಗಾಡ್. ಒಳ್ಳೆಯವನು, ದಯೆಂದು ಇರುವುದು
ಆತ ವಲ್ಲಭನು ದಯೆಂದು ಇರುವುದು, ಆತ ಒಳ್ಳೆಯವನು ದಯೆಂದು ಇರುವುದು, ಆತ ವಲ್ಲಭನು ದಯೆಂದು ಇರುವುದು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ, ನಿವಾಸಿಗಳೇ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ದೇವರೆಂದು ನಂಬಿರಿ ನಮ್ಮ ಸೂಚಕನು, ಹಲ್ಲೆಲೂಯಾ. ಆತ ನಂಬಿರಿ, ಆತ ನಮ್ಮ ವಿಮೋಚಕನು, ಆತ ಒಳ್ಳೆ ಕುರುಬ, ಆತ ಗುರಿಗಳು ನಾವು ಆತನನ್ನು ಕೀರ್ತಿಸಿ. ಒಳ್ಳೆ ಕುರುಬ, ಆತ ಗುರಿಗಳು ನಾವು ಆತನನ್ನು ಕೀರ್ತಿಸಿ. ಆತ ವಲ್ಲಭನು ಎಂದು ಇರುವುದು, ಆತ ಒಳ್ಳೆಯವನು ಎಂದು ಇರುವುದು, ಆತ ವಲ್ಲಭನು ಎಂದು ಇರುವುದು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ, ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ, ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಆತನನ್ನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು. ಆತನನ್ನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು, ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು ಆತನನ್ನೇ ಕೀರ್ತಿಸಿರಿ. ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು ದಯೆಂದು ಇರುವುದು, ಆತ ವಲ್ಲಭನು ದಯೆಂದು ಇರುವುದು, ಆತ ಒಳ್ಳೆಯವನು ದಯೆಂದು ಇರುವುದು, ಆತ ವಲ್ಲಭನು ದಯೆಂದು ಇರುವುದು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ, ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಹೌದು ಸ್ವಾಮಿ, ಪರಿಶುದ್ಧನಾದ ದೇವರೇ, ನಿನ್ನನ್ನೇ ಆರಾಧಿಸಲು ಬಂದಿದ್ದೇವೆ. ಓ ಕರ್ತನೇ, ನಿನ್ನನ್ನೇ ನಾವು ಆರಾಧಿಸಲು ಬಂದಿದ್ದೇವೆ. ಥ್ಯಾಂಕ್ ಯು ಹೋಲಿ ಆಫ್ ಗಾಡ್. ನೀನೇ ಆತ್ಮಸ್ವರೂಪನಾದ ದೇವರು. ಓ ಕರ್ತನೇ, ನಿನ್ನ ಆನಂದ ಘೋಷಣೆಗಳೊಡನೆ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಓ ಗ್ಲೋರಿ ಆಫ್ ಗಾಡ್. ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ, ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷದೊಡನೆ, ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ, ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ. ಹಲ್ಲೆಲೂಯಾ. ಎಲ್ಲ ಕೈಗಳು ಎತ್ತಲ್ಪಡ್ತಾ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವೋತ್ತಮನು, ಸರ್ವೋತ್ತಮನು ನನ್ನ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಸರ್ವೋತ್ತಮನು ನನ್ನ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಸುವರ್ಣಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ಕಾಯುತ್ತಾನೆ. ಸುವರ್ಣಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ಕಾಯುತ್ತಾನೆ. ಹಲ್ಲೆಲೂಯಾ, 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 ದೇವರತ್ನ ವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವ
ಜೀವವನ್ನು ಕೋರಿಯೋಗ ಆತ್ಮವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ಆರಾಧಿಸುವ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ಇನ್ನೊಂದು ವರ್ತೆ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ಆರಾಧಿಸುವ ಹಲ್ಲೆಲೂಯ 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 ಗ್ಲೋರಿ ಗ್ಲೋರಿ ಹಲ್ಲೆಲೂಯ 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 ಈಗ ಸಭೆ ಹಲ್ಲೆಲೂಯ 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 ಸಭೆ ಹೇಳು ಹಲ್ಲೆಲೂಯ 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 ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ. ಥ್ಯಾಂಕ್ ಯು ಹೋಲಿ ಗಾಡ್. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವೆ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವೆ ನನ್ನ ಯೇಸುವಿಗೆ ಸ್ತೋತ್ರಗಳ ಇನ್ನೊಂದು ಬರ್ತಿ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವೆ ನನ್ನ ಯೇಸುವಿಗೆ. ಹೌದು ಸ್ವಾಮಿ, ನಿನಗೊಬ್ಬನಿಗೆ ನಾವು ಆರಾಧನೆ ಸಲ್ಲಿಸ್ತೇವೆ. ನೀನು ಮಾರ್ಪಾಡದಂಥ ದೇವರಾಗಿದ್ದಿ. ಓ ನೀನು ಮಾರ್ಪಾಡದ ದೇವರು ಕರ್ತನೆ, ನೀನು ಒಳ್ಳೆಯವನು, ನೀನು ಒಳ್ಳೆಯವನು. ಓ ನೀನು ಅದ್ಭುತನು, ನೀನು ಮೌನತನು, ನಿನ್ನ ನಂಬಿಕಸ್ಥನಾದ ದೇವರು. ಓ ಸ್ತುತಿ ಪಾತ್ರಕ್ಕೆ ನೀನೇ ಯೋಗ್ಯನಾದ ದೇವರು ಕರ್ತನೆ. ನೀನು ಮಾರ್ಪಾಡಲೇ ಇಲ್ಲ ಅಪ್ಪ, ಇಂದಿಗೂ ನೀನು ಮಾರ್ಪಾಡಲೇ ಇಲ್ಲ. ಅಂದು ಅಬ್ರಾಮ್ ಇಸಾಕ್ ಯಾಕೋಬರೊಂದಿಗೆ ಇದ್ದ ದೇವರು. ಓ ಇಂದು ಕರ್ತನೆ ನಿನ್ನ ಮಕ್ಕಳಾದ ನಮಗೆ ಓ ಕರ್ತನೆ ಆ ಕಲ್ವಾರಿ ಕ್ರೂಜೆಯ ನಿಮಿತ್ತ ಉಂಟಾದ ಬಿಡುಗಡೆಯ ನಿಮಿತ್ತ ಉಂಟಾದ ನಮ್ಮ ಆ ಕೃಪ ಭಾಗ್ಯದ ನಿಮಿತ್ತದಿಂದ ಓ ನಮ್ಮನ್ನು ನೀನು ಮಕ್ಕಳನ್ನಾಗಿ ಪಡೆದುಕೊಂಡದರಿಂದ ಓ ನಮಗೆ ಕೊಟ್ಟ ಈ ಭಾಗ್ಯಕ್ಕಾಗಿ ಸ್ತೋತ್ರ. ನೀನು ಇಂದಿನವರೆಗೂ ಮಾರ್ಪಡಲೇ ಇಲ್ಲ. ಅದೇ ಪ್ರೀತಿ, ಅದೇ ಓ ಕಂಫರ್ಟೇಬಲ್ ನಿನ್ನಿಂದ ನಮಗೆ ಒದಗಿ ಬರುತ್ತಿರುವುದಕ್ಕಾಗಿ ಸ್ತೋತ್ರ. ಓ ನಿನ್ನ ಓ ಹೆಜ್ಜೆಗೂ ಕರ್ತನೆ ನೀನು ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್. ಮಾರ್ಪಡದವ ಯೇಸು ಮಾರ್ಪಡದವ, ಜೊತೆ ಇರುವನೆಂದು ಮಾತು ಕೊಟ್ಟನು. ಹೌದು ಸ್ವಾಮಿ, ಮಾರ್ಪಡದವ ಯೇಸು ಮಾರ್ಪಡದವ, ಜೊತೆ ಇರುವನೆಂದು ಮಾತು ಕೊಟ್ಟನು. ವಾಗ್ದಾನವು ಎಂದು ಬದಲಾಗದು, ಎಂದು ಎಂದೇ
ಎಂದಿಗೂ ಕೈ ಬಿಡದು. ಎಸ್, ನಿನ್ನ ಜೀವಿತದಲ್ಲಿ ನೀನು ಎಣಿಸಿರಬಹುದು, ನನ್ನ ದೇವರು ನನ್ನ ಮೊರೆಯನ್ನು ಕೇಳುವುದಿಲ್ಲ ಎಂಬುದಾಗಿ. ಇಲ್ಲ, ಆತನು ನಿನ್ನ ಮೊರೆಯನ್ನು ಕೇಳುತ್ತಾನೆ. ಆದರೆ ಆತನು ಒಂದೇ ಒಂದು ಬಯಸ್ತಾನೆ, ನಿನ್ನ ಗುಡಾರದಲ್ಲಿ ನೀನು ಯಥಾರ್ಥ ರೀತಿಯಲ್ಲಿ ಆತನನ್ನು ಆರಾಧಿಸಬೇಕೆಂಬುದಾಗಿ. ಈ ಶರೀರವೆಂಬ ಈ ಗುಡಾರದಲ್ಲಿ ಆತನನ್ನು ಸನ್ಮಾನಿಸಬೇಕೆಂಬುದಾಗಿ. ನೀ ಈ ಗುಡಾರ ಎಂಬ ಈ ಶರೀರದಲ್ಲಿ ನೀನು ಆತನನ್ನು ಸಂಪೂರ್ಣವಾಗಿ ನಿನ್ನನ್ನು ಒಪ್ಪಿಸಿಕೊಡಬೇಕೆಂಬುದಾಗಿ. ಆಗ ನಿನ್ನ ಮೊರೆಗೆ ಕಿವಿಗೊಡುತ್ತಾನೆ, ನಿನ್ನ ಆಶೆಗಳನ್ನು ಪೂರೈಸ್ತಾನೆ. ಅಂತನು ಮಾರ್ಪಡಲೇ ಇಲ್ಲ. ನಿನಗೆ ವಾಗ್ದಾನ ಕೊಟ್ಟ ಅದನ್ನು ಮಾರ್ಪಡಲೇ ಇಲ್ಲ. ಆತನು ನೆರವೇರಿಸುವಂತ ದೇವರಾಗಿದ್ದಾನೆ. ಹೇಳು, ಮಾರ್ಪಡದವ ಏಸು ಮಾರ್ಪಡದವ, ಜೊತೆ ಇರುವನೆಂದು ಮಾತು ಕೊಟ್ಟನು. ನಂಬಿಕೆಯಿಂದ ನೀನು ನುಡಿ. ಮಾರ್ಪಡದವ ಏಸು ಮಾರ್ಪಡದವ, ಜೊತೆ ಇರುವನೆಂದು ಮಾತು ಕೊಟ್ಟನು. ವಾಗ್ದಾನವು ಎಂದು ಬದಲಾಗದು, ವಾಗ್ದಾನವು ಎಂದು ಬದಲಾಗದು, ಎಂದು ಎಂದಿಗೂ ಕೈ ಬಿಡನು. ವಾಗ್ದಾನವು ಎಂದು ಬದಲಾಗದು, ಎಂದು ಎಂದಿಗೂ ಕೈ ಬಿಡನು. ಹಲ್ಲೆಲೂಯಾ. ಎಷ್ಟು ಆನಂದ ಈ ಜೀವಿತ, ಭೀತಿಯಿಲ್ಲದ ಈ ಜೀವಿತ. ಥ್ಯಾಂಕ್ ಯು ಹೋಲಿ ಗಾಡ್. ಎಷ್ಟು ಆನಂದ ಈ ಜೀವಿತ, ಭೀತಿಯಿಲ್ಲದ ಈ ಜೀವಿತ. ಕಾವಲಿಗಾಗಿ ನಿನ್ನ ದೂತರನ್ನು, ಕಾವಲಿಗಾಗಿ ತಂದು ತಾನನು ನನ್ನ ಸುತ್ತಲೂ ಇಡುವನು. ಹಾಡುವೆ ಜೀವಿತ ಕಾಲವೆಲ್ಲ, ಯಾದಿಕೊಂಡಾಡುವೆ. ಹಲ್ಲೆಲೂಯಾ. ಹಾಡುವೆ ಜೀವಿತ ಕಾಲವೆಲ್ಲ, ತುಂಬು ಹೃದಯದಿಕೊಂಡಾಡುವೆ. ಏಕಾಂತವಾದ ಯಾತ್ರೆಯಲ್ಲಿ ಬಾಯಾರಿ ಬಳಲುವಾಗ. ಹೌದು ಸ್ವಾಮಿ. ಏಕಾಂತವಾದ ಯಾತ್ರೆಯಲ್ಲಿ ಬಾಯಾರಿ ಬಳಲುವಾಗ ಜೀವ ಛಲವನ್ನು ಕೊಟ್ಟು, ಜೀವ ಛಲ ಕೊಟ್ಟು ಆ ಕ್ಷಣದೊಳು ನೃತನನ್ನಾಗಿ ಮಾಡುವನು. ಥ್ಯಾಂಕ್ ಯು ಹೋಲಿ ಗಾಡ್. ಜೀವ ಜಲ ಕೊಟ್ಟು ಆ ಕ್ಷಣದೊಳು ನೃತನನ್ನಾಗಿ ಮಾಡುವನು. ಎಷ್ಟು ಆನಂದ, ಎಷ್ಟು ಆನಂದ ಈ ಜೀವಿತ, ಭೀತಿಯಿಲ್ಲದ ಈ ಜೀವಿತ. ಎಷ್ಟು ಆನಂದ ಈ ಜೀವಿತ, ಭೀತಿಯಿಲ್ಲದ ಈ ಜೀವಿತ. ಕಾವಲಿಗಾಗಿ ತಂದು ತಾನನು ನನ್ನ ಸುತ್ತಲೂ ಇರುವನು. ಥ್ಯಾಂಕ್ ಯು ಹೋಲಿ ಗಾಡ್. ಆಡುವೆ ಜೀವಿತ ಕಾಲವೆಲ್ಲ, ತುಂಬು ಹೃದಯದಿಕೊಂಡಾಡುವೆ. ಹಾಡುವೆ 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 ಜೀವಿತ ಕಾಲವೆಲ್ಲ, ತುಂಬು ಹೃದಯದಿಕೊಂಡಾಡುವೆ. ಹಾಡುವೆ ಹಾಡುವೆ ಜೀವಿತ ಕಾಲವೆಲ್ಲ, ತುಂಬು ಹೃದಯದಿಕೊಂಡಾಡುವೆ. ಹೌದು ಸ್ವಾಮಿ.
ಮನಸ್ಸನ್ನು ಏಕಾಂತವಾದ ಆತನ ಒಬ್ಬನಿಗೆ ನಿನ್ನ ಮನಸ್ಸನ್ನು ನೀಡು. ನೀನು ಉದ್ಧಾರವನ್ನು ಕಾಣುವೆ, ನೀನು ಉದ್ಧಾರವನ್ನು ಕಾಣುವೆ. You deserve the glory and the honor. Lord, we lift our hands in worship as we lift your holy name. ನಮ್ಮ ಕೈಗಳನ್ನು ಎತ್ತುತ್ತಾ, You deserve the glory and the honor. Lord, we lift our hands in worship as we lift your holy name. Oh, great, you do miracles so great. There is no one else like you. There is no one else like you. For you are great. You do miracles so great. There is no one else like you. There is no one else like you. You are great. You do miracles so great. There is no one else like you. There is no one else like you. You are great. You do miracles so great. There is no one else like you. There is no one else like you. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನಿನ್ನ ಕರಗಳ ಎತ್ತಿದ್ದು ನಿನ್ನನ್ನೇ ಆರಾಧಿಸಿ ಸ್ತುತಿಗೆ ಯೋಗ್ಯನೇ. ಮಹಿಮೆ ನಿನಗೆ. ನನ್ನ ಕರಗಳನ್ನೆತ್ತಿದ್ದು ನಿನ್ನನ್ನೇ ಆರಾಧಿಪೆ. ನೀವುನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ನೀವುನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್. ಭೂಮಿ ಆಕಾಶವನ್ನು ಅದರಲ್ಲಿರುವಂತಹ ಸಮಸ್ತರು ಉಂಟು ಮಾಡಿದಂಥ ಸರ್ವಶಕ್ತನೇ, ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ. ಮಹೋನ್ನತನಾದಂಥ ದೇವರೇ, ನಿನ್ನನ್ನು ಸ್ತುತಿಸಿ ಕೊಂಡಾಡುವಂಥ ಭಾಗ್ಯ ನಮ್ಮ ಜೀವಿತಕ್ಕೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನ ಮೂಲಕ ನೀನು ತೋರಿದ ಅಪರಿಮಿತವಾದ ಪ್ರೀತಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್. ಥ್ಯಾಂಕ್ ಯು ಹೋಲಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಸಭೆ ಆರಾಧನೆ ಕೊನೆಯ ಭಾಗದಲ್ಲಿರುವಾಗ ನಾವು ಹಲ್ಲೆಲೂಯಾ ಕೋರಸ್ ಅನ್ನ ಹೇಳಿ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಇವತ್ತು ದೇವರಾತ್ಮನ ಸಹಾಯದಿಂದ ನಾವು ವಾಕ್ಯಗಳನ್ನು ಕೇಳಲಿಕ್ಕಿದ್ದೇವೆ. ಎಂದಿನಂತೆ ಈ ದಿನ ಕೂಡ ದೇವರಾತ್ಮ ನಮ್ಮ ಮಧ್ಯದಲ್ಲಿ ತನ್ನ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆಗಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನ ಮೂಲಕ, ಆತನ ರಕ್ತದ ಮೂಲಕ ನಮ್ಮನ್ನು ಆರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಸ್ವಕೀಯರನ್ನಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ. ತತ್ವದ ನಿರೀಕ್ಷೆಯನ್ನು ಹುಟ್ಟಿಸಿರುವುದಕ್ಕಾಗಿ ಸ್ತೋತ್ರ.
ಪರಲೋಕ ಸಂಸ್ಥಾನದವರಾಗುವ ಕೃಪೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿರುವುದಕ್ಕಾಗಿ ಸ್ತೋತ್ರ. ದೇವರ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. Worship the Lord. ಎಲ್ಲ ಘನತೆ ನಿನಗೆ ಸ್ವಾಮಿ, ಎಲ್ಲ ಮಾನ ಮಹಿಮೆ ನಿನಗೆ ಸ್ವಾಮಿ. ಸ್ತೋತ್ರ, ಸ್ತೋತ್ರ, ಆರಾಧನೆ ನಿನಗೆ ಸ್ವಾಮಿ. ಹಾಲೆಲೂಯಾ, Jesus name above all name. ನಿನ್ನ ನಾಮವನ್ನು ಉನ್ನತಿಗೆ ಏರಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ನಡೆಸಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್, ಆಮೇನ್. ಸಭೆ ದಯವಿಟ್ಟು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ. ಬಹಳ ಪ್ರಾಮುಖ್ಯವಾದಂಥ ಭಾಗ, ಆತ್ಮಿಕ ಮನ್ನವನ್ನ ಉಣ್ಣುವಂಥ ಒಂದು ಭಾಗ. ಹಲ್ಲೆಲೂಯಾ, ಅಥವಾ ಸಮಯ. ಹಲ್ಲೆಲೂಯಾ. ಯಾರಿಗಾದರೂ ಚೇರ್ ಇಲ್ಲದ್ರೆ ಇಲ್ಲಿದೆ, ಪ್ಲೇಸ್ ಇದೆ, ಮುಂದಕ್ಕೆ ನೀವು ಬರ್ಬೋದು. ಈ ಸೈಡ್ ನನ್ನ ಎಡಭಾಗದಲ್ಲಿ ಪ್ಲೇಸ್ ಇದೆ, ಬರ್ಬೋದು. ಓಕೆ. ಹಲ್ಲೆಲೂಯಾ. ಇವತ್ತು ನಮ್ಮ ಮಧ್ಯದಲ್ಲಿ ಒಬ್ಬರು, ನಮ್ಮಲ್ಲಿ ಕೆಲವರಿಗೆ ಪರಿಚಯಸ್ಥರು, ಇನ್ನು ಅನೇಕರಿಗೆ ಪರಿಚಯ ಇಲ್ಲದ ಒಬ್ಬರು ಸೇವಕರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ನಾವು ಅವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಂಡಾಗ ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಸಡನ್ನಾಗಿ ಬಂದಿದ್ದಾರೆ. ಹಲ್ಲೆಲೂಯಾ. ಅವರು ಮೂಲತಃ ಬಾಂಬೆ ಪಟ್ಟಣದವರು. ಅವರ ಹೆಸರು ರೆವರೆಂಡ್ ಡಾಕ್ಟರ್ ಹ್ಯಾನ್ಸೆಲ್ ಕರ್ಕಡ. ಇವರು ಮಂಗಳೂರಿಗೆ ಬಂದಿದ್ದಾರೆ ಎಂಬಂಥ ಸುದ್ದಿಯನ್ನು ನಾನು ಕೇಳಿದಾಗ ಅವರನ್ನು ಕೇಳಿಕೊಂಡೆ. ನಾಳೆ ಬೆಳಿಗ್ಗೆ ಬರ್ಬೋದಾ ಎಂಬುದಾಗಿ ಕೇಳಿಕೊಂಡಾಗ ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಬಂದಿದ್ದಾರೆ. ನಾವು ಈ ಸಮಯದಲ್ಲಿ ಅವರ ಕುರಿತಾಗಿ ಎರಡು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಮೂಲತಃ ಮುಂಬೈ ಪಟ್ಟಣದವರು. ಮುಂಬೈ ಪಟ್ಟಣದಲ್ಲಿ ಹುಟ್ಟಿ ಬೆಳೆದವರು. ಹಲ್ಲೆಲೂಯಾ. ಬಾಂಬೆಯ ಒಂದು ನ್ಯೂ ಬಾಂಬೆ ಸೈಡಲ್ಲಿ ಇರುವವರು. ಕರ್ತನಿವರನ್ನು ದೇಶ ಮಾತ್ರವಲ್ಲ ವಿದೇಶಗಳಲ್ಲಿ ಕೂಡ ಉಪಯೋಗಿಸ್ತಾ ಬಂದಿದ್ದಾನೆ. ಇವರ ಸೇವೆ ಏನಂದರೆ ಆರ್ಮಿ ರೈಸ್ ಮಾಡುವಂಥ ಸೇವೆ, ಅಥವಾ ಡಿಸೈಪಲ್ಶಿಪ್ಗೆ ನಡೆಸುವಂಥ ಸೇವೆ, ಶಿಷ್ಯತ್ವಕ್ಕೆ ನಡೆಸುವಂಥ ಸೇವೆ. ಯವನಸ್ಥರನ್ನು ಅಥವಾ ಬಾಯಾರಿದವರನ್ನು ಕರ್ತನ ಸೇವೆಗಾಗಿ ಅವರು ಪ್ರಿಪೇರ್ ಮಾಡಿ ಅವರನ್ನು ಕಳಿಸುವಂಥ ಸೇವೆ, ಅಲ್ಲಲ್ಲಿ ಬಲಪಡಿಸುವಂಥ ಸೇವೆ ದೇವರಿವರಿಗೆ ಕೊಟ್ಟಂಥ ಒಂದು ಸೇವೆಯಾಗಿದೆ. ವಿಶೇಷವಾಗಿ ಭಾರತದ ನಾರ್ತ್ ಇಂಡಿಯಾ, ಉತ್ತರ ಭಾರತದ ಕಡೆಯಲ್ಲಿ ಅನೇಕ ವ್ಯಕ್ತಿಗಳು ಇವರ ಮೂಲಕ ಸಿದ್ಧರಾಗಿ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ದೇವರಿಂದ ಉಪಯೋಗಿಸಲ್ಪಡ್ತಿರುವಂಥ ಸೇವಕರು ಇವತ್ತು ನಮ್ಮ ಮಧ್ಯದಲ್ಲಿರೋದು ಭಾಳ ಸಂತೋಷ. ನಾನು ಸಮಯ ಹೆಚ್ಚು ತೆಗೆದುಕೊಳ್ಳೋದಿಲ್ಲ. ನಾನು ಕೂಡಲೇ ದೇವರ ಸೇವಕರಾದಂಥ ರೆವರೆಂಡ್ ಡಾಕ್ಟರ್ ಹ್ಯಾನ್ಸೆಲ್ ಕರ್ಕಡ್ರವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಸಭೆ ಚಪ್ಪಾಳೆ ಪೂರ್ವಕವಾಗಿ ಅವರನ್ನು ವಾಕ್ಯ ಸಂದೇಶಕ್ಕೋಸ್ಕರ ಆಹ್ವಾನಿಸೋಣ. ಈ ಸಮಯದಲ್ಲಿ ಅವರು ಇಂಗ್ಲೀಷಲ್ಲಿ ಪ್ರೀಚ್ ಮಾಡುವಾಗ ಕನ್ನಡದಲ್ಲಿ ನಮ್ಮ ಮೆಲ್ವಿನ್ ಬ್ರದರ್ ಅವರು ಭಾಷಾಂತರ ಮಾಡಲಿಕ್ಕಿದ್ದಾರೆ. Amen. Amen. I'm so grateful to Reverend Johnson for this great opportunity. ಈ ಒಂದು ಸಂದರ್ಭವನ್ನು ಕೊಟ್ಟದಕ್ಕೆ ನಮ್ಮ ಜಾನ್ಸನ್ ಪಾಸ್ಟರ್ಗೆ ನಾನೊಂದು ವಂದನೆ ಸಲ್ಲಿಸ್ತೇನೆ. Ministering God's word
in the house of God, and especially to His people, is a great opportunity. ಇದೊಂದು ಬಹಳ ಒಂದು ಉತ್ತಮವಾದ ಅವಕಾಶ ದೇವರ ಆಲಯದಲ್ಲಿ ಹಾಗೂ ದೇವರ ಜನರಿಗೆ ಈ ಒಂದು ಸಂದೇಶವನ್ನು ಕೊಡಲಿಕ್ಕೆ. This morning, as I was preparing to come to Katpadi, Jesus for All Church, ನಾನು ಈ ಮುಂಜಾನೆ ಈ ಜೀಸಸ್ ಫಾರ್ ಆಲ್ ಮಿನಿಸ್ಟ್ರಿಗೆ ಬರಲಿಕ್ಕೆ ನಾನು ಸಿದ್ಧ ಮಾಡ್ಕೊಳ್ತಿರುವಾಗ, you never know how God can change your course. ನಿಮ್ಮ ಒಂದು ಆಲೋಚನೆ ದೇವರು ಯಾವ ರೀತಿಯಾಗಿ ಬದಲಾಯಿಸಬಹುದು ಎಂಬುದಾಗಿ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. I came prepared in my mind to preach in this church, but before this, the Lord took me to another church. ನಾನು ಇಲ್ಲಿ ಸಂದೇಶವನ್ನು ಕೊಡಲಿಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ದೇವರು ನನ್ನನ್ನು ಇನ್ನೊಂದು ಸ್ಥಳಕ್ಕೆ ಸಂದೇಶವನ್ನು ಕೊಡಲಿಕ್ಕೆ ಕರ್ಕೊಂಡು ಹೋದ್ರು. Everything got planned inside the car. ನಾವು ವಾಹನದಲ್ಲೇ ಅದೆಲ್ಲ ಆಲೋಚನೆ ಮಾಡಲ್ಪಟ್ಟಿತ್ತು. I'm telling you people, ನಾನು ನಿಮಗೆ ಹೇಳ್ತೇನೆ ಜನರೇ, when you love God ನೀವು ದೇವರನ್ನು ಪ್ರೀತಿಸುವಾಗ, and you love God's people, ದೇವ ಜನಗಳನ್ನು ಪ್ರೀತಿಸುವಾಗ, God knows at the right time where He has to place you, because you have a word in your heart. ಯಾಕಂದ್ರೆ ದೇವರಿಗೆ ಗೊತ್ತುಂಟು ನಿಮ್ಮನ್ನು ಯಾವ ಸ್ಥಳದಲ್ಲಿ ಆತನ ಇರಬೇಕೆಂಬುದಾಗಿ. ಯಾಕಂದ್ರೆ ಆತ ನಿಮ್ಮ ಹೃದಯವನ್ನು ಇದು ಮಾಡುವನಾಗಿದ್ದಾನೆ. That's why Paul says, in season and out season always be prepared. ಅದರಿಂದಾಗಿ ಪೌಲನು ಹೇಳ್ತಾನೆ, ಅವಕಾಶ ಇರುವಾಗಲೂ ಇಲ್ಲದಿದ್ದಾಗಲೂ ನಾವು ಸಿದ್ಧರಾಗಿರ್ರಿ ಎಂಬುದಾಗಿ. Did you hear this word in the Holy Bible? ಈ ಒಂದು ವಚನವನ್ನು ನೀವು ಪವಿತ್ರ ವಚನದಲ್ಲಿ ಓದಿದ್ದೀರಾ? Yes or no? Yeah, you say yes or you say nod your head, how do, something like that. Say something. ನಿಮ್ಮ ತಲೆಯನ್ನು ಆಡಿಸಿರಿ, ನೀವು ಒಂದೇ ಹೌದು ಹೇಳಿರಿ ಅಥವಾ ಇಲ್ಲ ಅಂತ ಹೇಳಿರಿ. You know this lady who is sitting here, Joyce? ಈ ಸಹೋದರಿಯನ್ನು ಗೊತ್ತಿದೆಯಾ ನಿಮಗೆ? ಇಲ್ಲಿ ಎದುರಲ್ಲಿ ಕುತ್ಕೊಳ್ಳಿರುವ Sunday school student. ಆಕೆ ನನ್ನ ಸಂಡೇ ಸ್ಕೂಲ್ ವಿದ್ಯಾರ್ಥಿನಿ ಆಗಿದ್ದು. And we are a very close family. ನಾವೊಂದು ಕುಟುಂಬದ ರೀತಿಯಲ್ಲೇ ಇದ್ದವರು. From Bombay days, from the same church. ಬಾಂಬೆಯಿಂದಲೇ ಮುಂಬೈಯಿಂದ ನಾವು ಒಂದೇ ಸಭೆಯವರು. I think your elder sister was my sister's classmate. No, the one Shobha. Shobha is living. She's there, no? Shobha, her elder sister. ಇವರ ಹಿರಿಯ ಅಕ್ಕ ಶೋಭಾ ಅವರು. So she was my sister's classmate in the Sunday school. ಸಂಡೇ ಸ್ಕೂಲಲ್ಲಿ ನನ್ನ ಸಹೋದರಿಯ ಜೊತೆ ಸಹಪಾಠಿ ಆಗಿದ್ರು. So it is strange how God has brought her prepared in the Sunday school and brought her to this small place. ಇದೊಂದು ಬಹಳ ಒಂದು ಆಲೋಚನೆ ಮಾಡುವಂಥ ವಿಷಯ ಏನಂತ ಹೇಳಿದ್ರೆ, ಸಂಡೇ ಸ್ಕೂಲಲ್ಲಿ ಆಕೆ ಬೆಳೆದು ಇಲ್ಲಿ ಒಂದು ಸ್ಥಳದಲ್ಲಿ ಬಂದಿರುವಂಥದ್ದು. She's from Bombay. ಆಕೆ ಮುಂಬೈ ಅವರು. And then God has brought her in a small place like this. ಈ ಒಂದು ಸಣ್ಣ ಸ್ಥಳಕ್ಕೆ ದೇವರು ಅವರನ್ನು ಕರೆತಂದಿದ್ದಾರೆ. So when I see this family, ನಾನು ಈ ಒಂದು ಕುಟುಂಬವನ್ನು ನೋಡುವಾಗ, and I know this family for many years now, ಈ ಕುಟುಂಬ ನನಗೆ ಬಹಳ ವರ್ಷದಿಂದ ನನಗೆ ಗೊತ್ತಿದೆ. but today when I'm seeing the church, ನಾನು ಈ ದಿನದಲ್ಲಿ ಸಭೆಯನ್ನು ನೋಡುವಾಗ, it is transformed completely in and out. ಅದು ಮಾರ್ಪಟ್ಟಿದೆ ಒಳಗೆ ಹೊರಗೆ ಸಂಪೂರ್ಣವಾಗಿ. It is looking so beautiful now. ಇದು ಬಹಳ ಸುಂದರವಾಗಿ ಕಾಣಿಸಲ್ಪಡ್ತಾ ಇದೆ. Floor tiles and altar and so many gadgets. ಹೌದು, ಬಹಳಷ್ಟು ಉಪಕರಣಗಳು ನೆಲಕ್ಕೆ ಸ್ಟೈಲ್ಸ್ ಅನ್ನು ಹಾಕಲ್ಪಟ್ಟಿದೆ. And you see online services going on. ಈಗ ಆನ್ಲೈನ್ ಸರ್ವಿಸ್ ಕೂಡ ಆಗ್ತಿದೆ. The Bible says that whenever we start something, we start very humble. ಸತ್ಯವೇದ ಹೇಳ್ತದೆ, ನಾವು ಯಾವುದನ್ನು ಪ್ರಾರಂಭಿಸುವುದಾದರೆ ನಾವು ತಗ್ಗು ದೀನ ಮನೋಭಾವನೆಯಿಂದ ಅದನ್ನು ಪ್ರಾರಂಭಿಸಬೇಕು. So prosperous your future is going to be. ಆಗ ನಮ್ಮ ಭವಿಷ್ಯವು ಅದು ಬಹಳ ಒಂದು ಆಶೀರ್ವಾದಕರವಾಗಿರುವಂತದ್ದಾಗಿದೆ. So when you start your foundations on God's word, ದೇವರ ವಾಕ್ಯದಲ್ಲಿ ನಮ್ಮ ಒಂದು ಅಡಿಪಾಯವನ್ನು ನಾವು ಕಟ್ಟುವಾಗ, this is not only for the church, I mean, ನಾನು ಹೇಳುವಂಥದ್ದು ಇದು ಸಭೆಗೆ ಸಂಬಂಧಪಟ್ಟದ್ದು ಮಾತ್ರವಲ್ಲ, but individually and as a family also. ವೈಯಕ್ತಿಕವಾಗಿಯೂ ಕುಟುಂಬಿಕವಾಗಿಯೂ ಇದು ಅನ್ವಯಿಸ್ತದೆ. Things will change for your good. ನಿಮ್ಮ ಒಳ್ಳೆಯದಕ್ಕಾಗಿ ಎಲ್ಲ ಕಾರ್ಯಗಳು ಮಾರ್ಪಡ್ತದೆ. Amen. ಆಮೆನ್. This morning, ಈ ಒಂದು ಮುಂಜಾನೆ my message is very simple. ನನ್ನ ಒಂದು ಸಂದೇಶ ಅದು ಬಹಳ ಒಂದು ಸಿಂಪಲ್ ಆಗಿರ್ತದೆ. In the book of Habakkuk, first chapter, ಹಬಕ್ಕೂಕನು ಬರೆದ ಪತ್ರಿಕೆ ಹಬಕ್ಕೂಕರಲ್ಲಿ 1ನೇ ಅಧ್ಯಾಯ, and if you read the second verse, it says like this. 2ನೇ ವಚನವನ್ನು ಓದುವುದಾದ್ರೆ ಅದು ಈ ರೀತಿಯಾಗಿ ಹೇಳ್ತದೆ, How long should I call for help, O Lord? ಇನ್ನು ಎಷ್ಟು ಸಮಯ ನಾನು ಸಹಾಯಕ್ಕಾಗಿ ಕರೆಯಲಿ ಓ ದೇವರೇ? But you do not listen. ಆದ್ರೆ ನೀನು ಕೇಳ್ತಾ ಇಲ್ಲ. Habakkuk is a man of God. ಆತನು ದೇವ ಮನುಷ್ಯನಾಗಿದ್ದನು. And as a man of God, ಆತನು ದೇವ ಮನುಷ್ಯನಾಗಿದ್ದು, can you see how close his relationship is with God? ಆತನ ಒಂದು ಸಂಬಂಧ ದೇವರ ಜೊತೆ ಎಷ್ಟು ಹತ್ತಿರವಾದದ್ದಾಗಿತ್ತು ಎಂಬುದಾಗಿ ನೀವು ನೋಡಿರಿ. How long should I bring my complaint before you and you don't listen to me? ನಾನು ಎಷ್ಟು ಸಮಯ ನಿನ್ನ ಜೊತೆ ಕೂಗ್ಬೇಡ್ಕೋ, ನೀನು ಎಷ್ಟು ಸಮಯ ನನ್ನ ಕಿವಿ ಕೊಡೋದಿರಲಿಲ್ಲ ಎಂಬುದಾಗಿ. The words are not so important, but the tense in the word is very important. ಅಲ್ಲಿ ಆತನು ಹೇಳುವಂತ ಮಾತು ಬಹಳ ಅವಶ್ಯಕವಾದದ್ದಲ್ಲದಿದ್ದರೂ ಆತನು ಹೇಳುವಂತ ರೀತಿ ಅದು I mean, how he understands who God is for him. ಆತನ ತನ್ನ ಜೀವಿತದಲ್ಲಿ ಆತನಿಗೆ ದೇವರು ಏನಾಗಿದೆ ಎಂಬುದನ್ನು ಅರ್ಥಕೊಳ್ಳುವಂಥದ್ದನ್ನು ನಾನು ಹೇಳ್ತಿದ್ದೇನೆ.
It's his father. ಆತ ತಂದೆ. Amen. Amen. Father and son relationship. ಅದೊಂದು ತಂದೆ ಮಗ ಸಂಬಂಧವನ್ನು ನಾವು ನೋಡ್ತೇವೆ. And most of the time when Habakkuk has his complaints before God, ಬಹಳಷ್ಟು ಸಮಯ ಹಬಕ್ಕೂಕನು ತನ್ನ ಒಂದು ದೂರನ್ನು ದೇವರ ಮುಂದೆ ತರುವಾಗ he knows he's a righteous God. ಅದನ್ನು ಗೊತ್ತಿದೆ ನಮ್ಮ ದೇವರು ನೀತಿವಂತನಾದ ದೇವರಾಗಿ. And you know his complaints are specifically for the situation around and maybe for some people. ಅದರ ಒಂದು ಕಂಪ್ಲೇಂಟ್ ಏನಾಗಿದೆ ಅಂತ ಹೇಳಿದ್ರೆ ಒಂದು ನಡೆಯುವಂತ ಪರಿಸ್ಥಿತಿಗಾಗಿ ಅಥವಾ ಸುತ್ತಲಿರುವ ಜನರ ವಿಷಯವಾಗಿರಬಹುದು. If you read the first chapter, ಮೊದಲನೇ ಅಧ್ಯಾಯ ನೀವು ಓದುವುದಾದರೆ his concern is about the situation in the place where he is and he's seeing violence. ಅಲ್ಲಿ ಆತ ವಾಸಿಸುವಂತ ಸ್ಥಳದ ಒಂದು ಕುರಿತಾಗಿ ಆತನು ನೋಡ್ತಿದ್ದಾನೆ, ಮತ್ತೆ ಅಲ್ಲಿ ಬಹಳ ಒಂದು ಉಪದ್ರವಗಳು ನಡೆಯುವಂತನ್ನು ಆತ ನೋಡ್ತಾನೆ. And he is not seeing any answer to his cry. ಆ ಒಂದು ಕೂಗಿಗೆ ಆತನು ಯಾವ ತರವನ್ನು ಕಾಣಿರ್ತಿರ್ಲಿಲ್ಲ. But Bible says ಆದ್ರೆ ಸತ್ಯವೇದ ಹೇಳ್ತದೆ the Lord is not silent. ನಮ್ಮ ದೇವರು ಮೌನವಾಗಿರುವ ದೇವರಲ್ಲ. You see, in the 5th verse the Bible says, ಐದನೇ ವಚನದಲ್ಲಿ ವಾಕ್ಯ ಹೇಳ್ತದೆ, for I'm going to do something in your days. ನಿನ್ನ ದಿನಗಳಲ್ಲಿ ಏನೋ ಮಾತ್ಕಾರ್ಯವನ್ನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. Hallelujah. Hallelujah. I'm sure now when I'm telling you, every one of you sitting here are getting your answers. ನಾನು ಹೇಳುವಂಥದ್ದು ಇಲ್ಲಿ ನೀವು ಕೂತಂತ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವಿತದಲ್ಲಿ ಉತ್ತರವನ್ನು ಹೊಂದಿರ ಎಂಬುದಾಗಿ ನಾನು ನಂಬ್ತೇನೆ. And then the Lord is saying, you will not believe how I'm going to answer it. ಸಾರಿ, you will not believe the way I'm going to answer it. ನೀವು ನಂಬಲಿಕ್ಕಿಲ್ಲ ದೇವರು ಅದನ್ನು ಯಾವ ರೀತಿಯಾಗಿ ನಿಮಗೆ ಉತ್ತರ ಕೊಡ್ತಾನೆ ಎಂಬುದಾಗಿ. Amen. Amen. So many of you sitting here ಬಹಳಷ್ಟು ಜನ ಇಲ್ಲಿ ಕೂತ್ಕೊಂಡಿರುವವರು maybe thinking, how long should I pray for a particular prayer request? ಒಂದು ಸತ ವಿಚಾರಕ್ಕಾಗಿ ನಾನು ಎಷ್ಟು ಸಮಯ ಇನ್ನೂ ಪ್ರಾರ್ಥಿಸಬೇಕು ಎಂಬುದಾಗಿ ನೀವು ಆಲೋಚಿಸುತ್ತಿರಬಹುದು. How long should I keep saying, complaining the same thing? ನಾನು ಎಷ್ಟು ಸಮಯ ಇದೇ ಒಂದು ವಿಚಾರದಲ್ಲಿ ನಾನು ಕಂಪ್ಲೇಂಟ್ ಹೇಳ್ತಾ ಇರಬೇಕು. In Luke 18th chapter we see a widow ಲೂಕ 18ರಲ್ಲಿ ನಾವು ಒಂದು ಬಡ ವಿಧವೆಯನ್ನು ನೋಡ್ತೇವೆ, bringing a complaint before an unjust judge. ಒಬ್ಬ ಅನ್ಯಾಯವಂತನಾದ ಒಂದು ನ್ಯಾಯಾಧಿಪತಿಯ ಮುಂದೆ ತನ್ನ ಪ್ರಶ್ನೆಯನ್ನು ಆತನು ತರ್ತಿರ್ತಾಳೆ. She never stopped until she got justice. ಆಕೆಗೆ ನ್ಯಾಯ ಸಿಕ್ಕುವವರೆಗೆ ಆಕೆ ಎಡೆಬಿಡದೆ ಆತನ ಬಳಿಗೆ ಹೋಗ್ತಾನೆ ಇರ್ತಳು. Do you know why you keep praying the same thing again and again, again and again and again and again? It's only when you are convicted that you are right. ನೀವು ಯಾವುದಕ್ಕಾಗಿ ನಾವು ಯಾವ ವಿಚಾರದಲ್ಲಿ ನೀವು ಪ್ರಾರ್ಥಿಸಿರೋ ಪದೇ ಪ್ರಾರ್ಥಿಸಿರೋ ಯಾವಾಗಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ತದೆ ಅದು ಸರಿಯಾದ ನಿಮ್ಮ ಪ್ರಾರ್ಥಿಸಿದ್ರೆ ಎಂಬುದಾಗಿ. Yes or no? ಹೌದಾ ಅಲ್ವಾ? Amen. Amen. And Habakkuk also started making the same complaint again and again, again and again, again and again. ಹಬಕ್ಕೂಕನು ಕೂಡ ತನ್ನ ಜೀವಿತದಲ್ಲಿ ಅದೇ ಒಂದು ಪ್ರಶ್ನೆಯನ್ನು ಪುನಃ ಹೇಳ್ತಾ ಇರ್ತಾನೆ. And the Bible says, ಸತ್ಯವೇದ ಹೇಳ್ತದೆ, don't give up. ನೀವು ಬಿಟ್ಟು ಕೊಡಬೇಡಿರಿ. If your heart is justified, your heart is innocent, you will definitely get justice. ನಿಮ್ಮ ಹೃದಯದಲ್ಲಿ ನಿಮಗೆ ಅದು ಸ್ಥಿರ ಇದ್ರೆ ಮತ್ತು ನೀವು ಇನ್ನೋಸೆಂಟ್ ಆಗಿದ್ರೆ ನೀವು ಖಂಡಿತವಾಗಿಯೂ ನ್ಯಾಯವನ್ನು ಹೊಂದಿರಿ. My dear church, ನನ್ನ ಪ್ರಿಯ ಸಭೆ, your pastor and his wife are leading you towards what? ನಿಮ್ಮ ಸಭಾಪಾಲಕರು ಹಾಗೂ ಆಕೆಯ ಪತ್ನಿ ನಿಮ್ಮನ್ನು ಯಾವುದರ ಕಡೆಗೆ ನಡೆಸ್ತಿದ್ದಾರೆ? Towards a life that should please God. ಆ ಜೀವಿತ ಯಾವುದಂತ ಹೇಳಿದ್ರೆ ದೇವರನ್ನು ಮೆಚ್ಚಿಸುವಂತ ಜೀವಿತದ ಕಡೆಗೆ ನಿಮ್ಮನ್ನು ನಡೆಸ್ತಾರೆ. We're in this Lenten season, correct? ಇದೊಂದು We're in this Lenten seasons, correct? ಇದು ಕಪ್ಪ ದಿನ, right? And now Good Friday is going to come. ಈಗ ಶುಭ ಶುಕ್ರವಾರ ಬರ್ಲಿಕ್ಕಿದೆ. And there again you're going to have a service. ಮತ್ತೆ ಪುನಃ ನಿಮಗೆ ಒಂದು ಕೂಟ ಇರ್ತದೆ. Some churches observe it, some churches will not observe it. ಕೆಲವರು ಅದನ್ನು ಅನುಸರಿಸ್ತಾರೆ, ಕೆಲವರು ಅನುಸರಿಸುವುದಿಲ್ಲ. But if you observe it, what is wrong? ನೀವು ಅದನ್ನು ಅನುಸರಿಸಿದ್ರೆ ಏನು ತಪ್ಪಿದೆ? But it's an opportunity ಅದೊಂದು ನಮಗೆ ಇರುವಂತ ಅವಕಾಶ for you to look into yourself. ನಿಮ್ಮನ್ನು ನೀವು ನೋಡಿಕೊಳ್ಳುವಂತ ಒಂದು ಅವಕಾಶವಾಗಿದೆ. Yes or no? ಹೌದಾ ಅಲ್ವಾ? Can any one of us ignore Good Friday? ನಾವು ಯಾರಾದ್ರೂ ಶುಭ ಶುಕ್ರವಾರವನ್ನು ನಿರಾಕರಿಸಬಹುದಾ? If you're a Christian, can you ignore Good Friday? ನೀವು ಒಬ್ಬ ಕ್ರೈಸ್ತನಾಗಿದ್ದುಕೊಂಡು ಶುಭ ಶುಕ್ರವಾರವನ್ನು ನಿರಾಕರಿಸಬಹುದಾ? Can you ignore Easter? ಪುನರ್ತನವನ್ನು ನೀವು ನಿರಾಕರಿಸಬಹುದಾ? I'm asking you a question. ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೇನೆ. You're getting scared to give me the answer. ನೀವು ಭಯಪಡ್ತೀರಾ ನನಗೆ ಉತ್ತರ ಕೊಡ್ಲಿಕ್ಕೆ? Do you understand? ಅರ್ಥ ಆಗ್ತಿದೆ? Why did Jesus go on the cross? ಯಾಕೆ ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತನು? Why did Jesus rise up from the cross? ಕ್ರೂಜೆಯಿಂದ ಯಾಕೆ ಎದ್ದು ಬಂದನು? You should have a valid answer for that. ಇದಕ್ಕೊಂದು ಬೆಲೆ ಉಳ್ಳ ಒಂದು ಉತ್ತರ ನಿಮ್ಮಲ್ಲಿ ಇರಬೇಕು. I believe in a church. ನಾನು ಸಭೆಯಲ್ಲಿ ನಂಬ್ತೇನೆ, if these things are observed, ಇದನ್ನು ನಾವು ಅನುಸರಿಸುವುದಾದರೆ it is for our good. ಅದು ನಮ್ಮ ಒಳ್ಳೆಯದಕ್ಕಾಗಿ ಆಗಿದೆ. So that your answers become confident every year. ಪ್ರತಿ ವರ್ಷ ನಿಮ್ಮ ಉತ್ತರ ಅದು ನಂಬಿಕೆ ಉಳ್ಳದಾಗಿರ್ತದೆ. 1 Peter 3:15 the Bible says, 1 ಪೇತ್ರ 3:15 ಸತ್ಯವೇದ ಹೇಳ್ತದೆ, always give the reason for ಯಾವಾಗಲೂ always give the reason for the hope that you have. ನಿಮಗಿರುವಂತಹ ನಂಬಿಕೆ ಕುರಿತಾಗಿ ಸಾಕ್ಷಿ ಕೊಡಿರಿ ಎಂಬುದಾಗಿ. If people ask you what is your hope,
ಒಂದು ವೇಳೆ ಜನರು ಕೇಳುವುದಾದ್ರೆ ನಿಮ್ಮ ನಂಬಿಕೆ ಏನೆಂಬುದಾಗಿ, Why do you hope in the word of God? ದೇವರ ವಾಕ್ಯ ಮೇಲೆ ಯಾಕೆ ನೀವು ನಂಬಿಕೆ ಇಡ್ತೀರಿ ಎಂಬುದಾಗಿ. Somebody will give you a question. ಯಾರಾದ್ರೂ ನಿಮ್ಗೆ ಪ್ರಶ್ನೆಯನ್ನು ಕೊಡುದಾದ್ರೆ You must have an answer. ನಿಮ್ಮ ಹತ್ರ ಅದು ಉತ್ತರ ಇರಬೇಕು. Yes or no? ಹೌದಾ ಅಲ್ವಾ? Amen. ಆಮೆನ್. So every day we need to observe. ಪ್ರತಿ ದಿನ ನಾವು ಅನುಸರಿಸಬೇಕು. We bring our lives before God ನಮ್ಮ ಜೀವಿತವನ್ನು ನಾವು ದೇವರ ಮುಂದೆ ತರ್ತೇವೆ. and understand why Jesus went on the cross. ಗೊತ್ತಿರಬೇಕು ನಾವು ಯೇಸು ಕ್ರಿಸ್ತನು ಯಾತಕ್ಕಾಗಿ ಪೂಜೆಗೆ What enabled him to live a holy life? ಆತನನ್ನು ಏನು ಮಾಡಿತು ಶುದ್ಧ ಜೀವಿತವನ್ನು ಜೀವಿಸಲಿಕ್ಕಾಗಿ. The second thing, ಎರಡನೇದಾಗಿ in the prayers of Jesus Christ, in the prayers of Jesus Christ, ಯೇಸು ಕ್ರಿಸ್ತನ ಪ್ರಾರ್ಥನೆಯಲ್ಲಿ I don't see any complaints going to his father. ಆತನ ತನ್ನ ತಂದೆಗೆ ಯಾವ ಕಂಪ್ಲೇಂಟ್ ಅನ್ನು ಕೊಡುವುದನ್ನು ನಾನು ನೋಡ್ತಾ ಇಲ್ಲ. Yes or no? ಹೌದಾ ಅಲ್ವಾ? So Jesus knew that he is on the earth to fulfill his purpose. ಅದರಿಂದಾಗಿ ಕ್ರಿಸ್ತನಿಗೆ ಗೊತ್ತಿತ್ತು ಆತನು ಈ ಲೋಕದಲ್ಲಿ ಇರುವಂತದ್ದು ತಂದೆ ಚಿತ್ತವನ್ನು ನೆರವೇರಿಸಲಿಕ್ಕೆ ಎಂಬುದಾಗಿ. So a person who keeps looking to God, ಯಾವ ವ್ಯಕ್ತಿ ದೇವರನ್ನು ನೋಡ್ತಾ ಇರ್ತಾನೋ, who comes to know what his will is, ಆತನ ಚಿತ್ತ ಏನೆಂಬುದಾಗಿ ತಿಳಿದುಕೊಳ್ತಾನೋ, will always be confident ಆತನು ಯಾವತ್ತೂ ಸ್ಥಿರವಾಗಿರ್ತಾನೆ, that ನಂಬಿಗಸ್ತನಾಗಿರ್ತಾನೆ. I am here to fulfill the purpose of ನಾನು God. ಇಲ್ಲಿರುವುದು ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ Will ಎಂಬುದಾಗಿ. never have complaints. ಆತನಲ್ಲಿ ಯಾವ ಕಂಪ್ಲೇಂಟ್ ಕೂಡ ಇರುವುದಿಲ್ಲ. Will be ready to suffer the cost. ಆತನು ಕ್ರಿಸ್ತನ ಪೂಜೆಯಲ್ಲಿ ಶ್ರಮೆ ಪಡಲು ಸಿದ್ಧನಾಗಿದ್ದನು. Yes or no? ಹೌದಾ ಅಲ್ವಾ? So it's very important to observe our life ಅದರಿಂದಾಗಿ ನಾವು ನಮ್ಮ ಜೀವಿತವನ್ನು ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದದ್ದಾಗಿದೆ before God. ದೇವರ ಮುಂದೆ. Amen. ಆಮೆನ್. This morning I was telling the church we are called to be the priests in the house of God. ನಾನು ಈ ಒಂದು ಮುಂಜಾನೆ ಸಭೆಯಲ್ಲಿ ನಾನು ಹೇಳ್ತಿದ್ದೆ, ನಮ್ಮ ಆಲಯದಲ್ಲಿ ನಾವುಗಳು ಯಾಜಕರಾಗಿ How ಕರೆಯಲ್ಪಡಬೇಕೆಂಬುದಾಗಿ. many of you believe that you're called to be a priest? ನಾವು ಕರೆಯಲ್ಪಟ್ಟದ್ದು ಯಾಜಕರಾಗಲಿರ್ಲಿಕ್ಕೆ ಎಂಬುದಾಗಿ ಎಷ್ಟು ಜನ ನಂಬ್ತೀರಿ? Do you believe that you're also priests in the house of God? ನೀವು ಕೂಡ ದೇವರ ಆಲಯದಲ್ಲಿ ಒಬ್ಬ ಯಾಜಕರಾಗಿದ್ದೀರಿ ಎಂಬುದಾಗಿ ನಂಬ್ತೀರಾ? That is why we're making petitions before God, right? ಅದರಿಂದಾಗಿ ದೇವರ ಮುಂದೆ ನಾವು ಅಗತ್ಯತೆಗಳನ್ನು ಇಟ್ಟಿದ್ದೇವೆ, ಹೌದಾ? We pray more for our problems and ourselves, less we pray for others. ನಮ್ಮ ಸ್ವಂತ ಸಮಸ್ಯೆಗಳಿಗಾಗಿ ನಾವು ಹೆಚ್ಚಾಗಿ ಪ್ರಾರ್ಥಿಸಿದ್ದೇವೆ, ಬೇರೆಯವರಿಗಾಗಿ ಕಡಿಮೆಯಾಗಿ ಪ್ರಾರ್ಥಿಸ್ತೇವೆ. Check up the language of your prayer. Check up the petitions of your prayer. ನಿಮ್ಮ ಪ್ರಾರ್ಥನೆಯ ರೀತಿಯನ್ನು ಹಾಗೂ ನೀವು ಏನನ್ನು ಬೇಡ್ತೀರಿ ಎಂಬುದನ್ನು ದೃಷ್ಟಿಸಿ ನೋಡಿರಿ. You know what Jesus said in John 5:17 and 18? ಯೋಹಾನ 5:17-18 ಯೇಸು ಕ್ರಿಸ್ತನು ಏನು ಹೇಳ್ತಾನೆ ಎಂಬುದಾಗಿ ಗೊತ್ತಿದೆ. Even in John 8th chapter Jesus says like this. ಅದರಲ್ಲಿ ಯೋಹಾನ 8ರಲ್ಲಿ ಕೂಡ ದೇವರು ಈ ರೀತಿಯಾಗಿ ಹೇಳ್ತಾನೆ ಯೇಸು I ಕ್ರಿಸ್ತನು. see what my father is showing me and thus I do. I hear what my father is telling me and thus I tell. ನನ್ನ ತಂದೆ ನನಗೆ ಹೇಳುವುದನ್ನು ನಾನು ನೋಡ್ತೇನೆ, ಅದರಿಂದಾಗಿ ನಾನು ಮಾಡ್ತೇನೆ, ಹಾಗೂ ನನ್ನ ತಂದೆ ಏನನ್ನು ಬಯಸ್ತಾನೋ ಅದು ಹೇಳ್ತಾನೋ ಅದನ್ನು ನಾನು ಹೇಳ್ತೇನೆ. And every time he did, he succeeded. ಪ್ರತಿ ಸಲ ಆತನು ಮಾಡಿದಿರುವಾಗ ಆತನು ಜಯವನ್ನು ಹೊಂದಿದನು. Amen. Amen. And that's why he's a man of patience. ಅದರಿಂದಾಗಿ ಆತನು ತಾಳ್ಮೆಯ ಮನುಷ್ಯನಾಗಿದ್ದಾನೆ. A man of long suffering. ಆತನು ಬಹಳ ಒಂದು ಶ್ರಮೆಯನ್ನು ಪಡುವಂತ ಒಂದು ವ್ಯಕ್ತಿ And if ಆಗಿದ್ದನು. these qualities are not in you, ಒಂದು ವೇಳೆ ಈ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಇಲ್ಲದಿದ್ದಿರಬಹುದು. what is wrong to spend in the presence of God? ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಂತದ್ದು ತಪ್ಪೇನಾಗಿದೆ? And bring your heart before God. ದೇವರ ಮುಂದೆ ನಿಮ್ಮ ಹೃದಯವನ್ನು ತಂದಿರಿ. Amen. ಆಮೆನ್. Every moment we see something that disturbs you. ಪ್ರತಿ ಸಲ ನಾವು ನೋಡುವಾಗ ಏನಾದ್ರೂ ನಮ್ಮನ್ನೊಂದು ಅದು ನಮಗೆ ಉಪದ್ರ ಮಾಡ್ತದೆ. This almost 9 to 10 months of pandemic period was not pleasant to us. ಈ ಒಂದು ಸಾಂಕ್ರಾಮಿಕ ಸಮಯದಲ್ಲಿ ಒಂದು 9-10 ತಿಂಗಳು ಬಹಳಷ್ಟು ಕಷ್ಟಕರವಾದ ಸಮಯವಾಗಿತ್ತು. Even now in Bombay it is not pleasant for us. ಈಗ ಕೂಡ ಮುಂಬೈಯಲ್ಲಿ ಅದೊಂದು ಸರಿಯಾದ ಸಂದರ್ಭವಲ್ಲ. At least you people have a little freedom here. ನಿಮಗಾದರೂ ಸ್ವಲ್ಪವಾದರೂ ಇಲ್ಲಿ ಒಂದು ಫ್ರೀಡಮ್ ಇದೆ. I do not know if you have read the news. ನಂಗೆ ಗೊತ್ತಿಲ್ಲ ನೀವು ನ್ಯೂಸ್ ಓದಿದಿರ ಇಲ್ವಾ? There are so many restrictions put out these days for us. ನಮಗೆ ಬಹಳಷ್ಟು ಒಂದು ಅಡೆತಡೆಗಳಿದೆ ನಮ್ಮ ಮೇಲೆ ಹಾಕಲ್ಪಟ್ಟದ್ದು. Even if you have to travel from Maharashtra to somewhere else, it's become difficult. ನಾವು ಮಹಾರಾಷ್ಟ್ರದಿಂದ ಇನ್ನೊಂದು ಕಡೆ ಹೋಗೋದಾದ್ರೆ ಅದು ಕಷ್ಟವಾಗಿದೆ ಈಗ. Each time if you have to go for ministry, we have to spend 3,000 rupees for the RTPC test. ನಾವು ಸ್ವಾರ್ಥ ಕೂಟಕ್ಕಾಗಿ ಹೋಗುದಾದ್ರೆ ಪ್ರತಿ ಸಲ 3,000 ನಮ್ಮ ಟೆಸ್ಟಿಗಾಗಿ ನಾವು ಕಳೆಯಬೇಕು. You may have a general ticket which is only 200 rupees, but 3,000 rupees you have to pay for the test and travel. 3,200 rupees is your travel now. ಜನರಲ್ ಬೋಗಿಯಲ್ಲಿ ನಿಮಗೆ 200 ರೂಪಾಯಿಯಲ್ಲಿ ಟಿಕೆಟ್ ನೀವು ಹೊಂದಬಹುದು, ಆದ್ರೆ It is unpleasant. ಅದು ಸರಿಯಾದದಲ್ಲ. If I have to travel by plane, 3,500 rupiya. 3,500 rupiya. 6,500 rupiya AC chala gaya. ನೀವು ವಿಮಾನದಲ್ಲಿ ಹೋಗೋದಾದ್ರೆ 3,500 ಬರ್ಬೋದು. You get the point now? Unpleasant. ಸರಿಯಾದದಲ್ಲ. Whom do we bring this complaint? ಈ ಒಂದು ನಮ್ಮ ಕಂಪ್ಲೇಂಟ್ ಅನ್ನು ಯಾರ ಮುಂದೆ ನಾವು ತರಬೇಕು? We know it is before God. ನಮ್ಗೆ ಗೊತ್ತಿದೆ ದೇವರ ಮುಂದೆ ಎಂಬುದಾಗಿ. Doesn't matter. ಅದು ಯಾವುದು ಚಿಂತೆ ಮಾಡುವಂತ ಸಮಯ ಅಲ್ಲ. But are you ready to suffer the situation? ಈ ಒಂದು ಸಂದರ್ಭವನ್ನು ನೀವು ಅನುಭವಿಸಲು ಸಿದ್ಧರಾಗಿದ್ದೀರಾ? God has allowed it. ದೇವರು ಅದನ್ನು
ಬಿಟ್ಟಿದ್ದಾನೆ. Are we ready to bring before God ನಾವು ಸಿದ್ಧರಾಗಿದ್ದೇವೆ ದೇವರ ಮುಂದೆ ತರಲಿಕ್ಕಾಗಿ, to know the purpose of God? ದೇವರ ಉದ್ದೇಶವನ್ನು ತಿಳಿಲಿಕ್ಕಾಗಿ. Amen. ಆಮೆನ್. The gospel has never stopped in the pandemic, yes? ಈ ಒಂದು ಸಾಂಕ್ರಾಮಿಕ ಸಮಯದಲ್ಲಿ ನಮ್ಮ ಸುವಾರ್ತೆ ಅದು ನಿಲ್ಲಲ್ಪಡಲಿಲ್ಲ. In fact, it has gone with speed through this online medium to every home. ಈಗ ಮಾಧ್ಯಮದ ಮುಖಾಂತರವಾಗಿ ಪ್ರತಿಯೊಂದು ಮನೆಯಲ್ಲಿ ಬಹಳ ವೇಗವಾಗಿ ಈಗ ಹೋಗ್ತಾ ಇದೆ. Right? ಹೌದಾ ಅಲ್ವಾ? See, I'm a missionary. It takes long for me to travel from one place to another. ನಾನು ಮಿಷನರಿ ಆಗಿದ್ದುಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಬಹಳಷ್ಟು ಸಮಯ ನಾನು ತಗೊಳ್ತದೆ. This is just one button, no ticket, no test, zoom, it's gone. ಇದೊಂದು ಬಟನ್ ಮಾತ್ರ ಒತ್ತುವಂತದ್ದು, ಏನಿಲ್ಲ, ಯಾವುದು ಬೇಕಾಗಿಲ್ಲ, ತಲುಪುವ ಜಾಗದಲ್ಲಿ I do not know how many people are looking at me now. ನನ್ಗೆ ಗೊತ್ತಿಲ್ಲ ನನ್ನನ್ನು ಈ ಸಮಯದಲ್ಲಿ ಎಷ್ಟು ಜನ ನೋಡ್ತಿದ್ದಾರೆ ಎಂಬುದಾಗಿ. Amen. ಆಮೆನ್. So God's ways are mysterious, and God's conditions in which we live are sometimes mysterious. We do not have answers for that. ದೇವರ ಒಂದು ಆಲೋಚನೆ ಏನಾಗಿದೆ ಅಂತ ಅದು ಆಲೋಚಿಸಲು ಅಶಕ್ತವಾದದ್ದಾಗಿದೆ. ನಾವು ಜೀವಿಸುವಂತ ಸ್ಥಳ ಕೂಡ ಅಂತದೇ ಆಗಿದೆ. How long, Lord, shall I cry for help? ನಾನು ಇನ್ನೆಷ್ಟು ಸಮಯ ಸಹಾಯಕ್ಕಾಗಿ ಬೇಡಲಿ ದೇವರೇ? But the answer this morning is, I'm going to do something which you will not believe. ಆದ್ರೆ ಈ ಉತ್ತರ ಏನಂದ್ರೆ, ಈ ಮುಂಜಾನೆ ವೇಳೆಯಲ್ಲಿ ನಾನೊಂದು ಮಾಡ್ಲಿಕ್ಕೆ ಹೋಗ್ತೇನೆ ಏನಂತ ಹೇಳಿ ನೀವು ನಂಬಲು ಅಸಾಧ್ಯವಾಗುತ್ತದೆ. Sometimes we wonder why it takes long time. ನಾವು ಒಮ್ಮೊಮ್ಮೆ ಆಲೋಚಿಸ್ತೇವೆ ಯಾಕೆ ಇಷ್ಟು ಸಮಯ ತಗೊಳ್ತಿದೆ ಎಂಬುದಾಗಿ. In the book of Exodus, second chapter. In the book of Exodus, second chapter. ವಿಮೋಚನ ಕಾಂಡ 2ನೇ ಅಧ್ಯಾಯದಲ್ಲಿ, If you read the 23rd verse, 24th verse and 25th verse. 23, 23, 24 and 25. 23, 24, 25ರಲ್ಲಿ ನಾವು ಓದುವುದಾದರೆ The Bible says, ಸತ್ಯವೇದ ಹೇಳ್ತದೆ, during that long period, the king of Egypt died. ಈ ಒಂದು ಬಹಳವಾದ ಸಮಯದಲ್ಲಿ, ಈ ಒಂದು ಸಂದರ್ಭದಲ್ಲಿ ರಾಜನಾದ ಐಗುಪ್ತದ ರಾಜ ಸತ್ತನೆಂಬುದಾಗಿ. The Bible uses the word long period. ಆ ಒಂದು ಬಹಳ ಒಂದು ಉದ್ದವಾದ ಸಮಯ ಎಂಬುದಾಗಿ ಸತ್ಯವೇದ ಹೇಳ್ತದೆ. And you and I know the history of Israelites, that they suffered for a long period. ನಮ್ಗೆ ಗೊತ್ತಿದೆ ಆ ಒಂದು ಇಸ್ರಾಯೇಲ್ ಅವರ ಒಂದು ಹಿಸ್ಟ್ರಿ ನಮ್ಗೆ ಗೊತ್ತಿದೆ, ಅದೊಂದು ಬಹಳ ಸಮಯಕ್ಕಾಗಿ ಆಗಿತ್ತು. But that long period ended. Good news is this. ಆ ಒಂದು ಬಹಳ ಒಂದು ಕಾಯುವಂತ ಸಮಯ ಅದು ಮುಕ್ತಾಯಗೊಂಡಿತು, ಅದು ಸಂತೋಷದ ಸಮಯ. Are you listening to me? ನನ್ನನ್ನು ಕೇಳ್ತಿದ್ದೀರೋ? A long period will end. ಈ ಒಂದು ಕಾಯುವಂತ ಸಮಯ ಅದು ನಿಲ್ಲುವಂತದಾಗಿದೆ. And somebody dies. Who is that? The king of Egypt, who created that long period for Israelites, he only died. ಈ ಒಂದು ಯಾರು ಸತ್ತನು, ಅದ್ರ ರಾಜನ ಇಸ್ರಾಯೇಲ್ ಅಲ್ಲ ಐಗುಪ್ತನ ರಾಜ ಸತ್ತನು, ಯಾರು ಈ ಒಂದು ಸಂದರ್ಭವನ್ನು ಅವ್ರು ಕಾಯುವಂತೆ ಮಾಡಿದ್ರು ಅವನ ಸತ್ತನು. You see, an evil mind that schemes things against God, God will avenge that evil scheme against the person. ದುಷ್ಟ ಆಲೋಚನೆ ದೇವರ ವಿರುದ್ಧವಾಗಿ ಅದು ಆಲೋಚಿಸ್ತದೆ, ಆದ್ರೆ ಯಾರು ಆತನ ಆಲೋಚನೆ ಮಾಡಿದನೋ ದೇವರು ಅವನನ್ನು ಕೊನೆಗಾಣಿಸ್ತಾನೆ. But the problem with Israelites were, ಇಲ್ಲಿ ಇಸ್ರಾಯೇಲರಲ್ಲಿ ಇದ್ದಂತಹ ಸಮಸ್ಯೆ ಏನು ಅಂತ God's people were, ದೇವರ ಜನರು they had no patience, they had only murmurings, ಅವರಿಗೆ ತಾಳ್ಮೆ ಇರಲಿಲ್ಲ, ಅವರು ಗುಣಗುಡ್ತಾ ಇದ್ರು, they had complainings, ಅವರು ಗುಣಗುಡ್ತಾ ಇದ್ರು, but yet they lived. ಆದ್ರೂ ಅವರು ಜೀವಿಸಿದ್ರು. You see, when you have complaining and yet you live, adjusting, is there joy, is there peace? ನೀವು ದೇವರ ಜೊತೆ ಕಂಪ್ಲೇಂಟ್ ಮಾಡ್ತಾ ಇರುವಾಗ, ನೀವು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರುವಾಗ, ನೀವು ಬದುಕುವಾಗ ಅಲ್ಲಿ ನಿಮ್ಮ ಹತ್ರ ಸಮಾಧಾನ ಇರ್ತದೋ, ಸಂತೋಷ ಇರ್ತದೋ. Adjusting and living, complaining and living. Where is that godly life? Where is that godly fear? ಅಡ್ಜಸ್ಟ್ ಮಾಡ್ಕೊಂಡು ನಾವು ಬದುಕ್ತಾ ಇರ್ತೇವೆ, ಎಲ್ಲಿದೆ ದೇವ ಭಯವಾದ ಜೀವಿತ ಹಾಗೂ ದೇವರ ಭಯ ಎಲ್ಲಿದೆ? And we Christians talk about peace of God. We talk about the love of God. We talk about the mercy of God. We talk about the forgiveness of God. ನಾವು ಕ್ರೈಸ್ತರು ದೇವರ ಒಂದು ಸಮಾಧಾನದ ಕುರಿತಾಗಿ ಮಾತಾಡ್ತೇವೆ, ಆತನ ಪ್ರೀತಿಯ ಕುರಿತಾಗಿ ಮಾತಾಡ್ತೇವೆ, ಸಮಾಧಾನದ ಕುರಿತಾಗಿ ಮಾತಾಡ್ತೇವೆ. But yet complaints don't end. ಆದ್ರೆ ನಮ್ಮ ಒಂದು ಕಂಪ್ಲೇಂಟ್ ಅದು ನಿಲ್ಲುವಂತದಲ್ಲ, Murmurings don't end. ಗುಣಗುಟ್ಟುವಂತದ್ದು ನಿಲ್ಲುವಂತದಲ್ಲ. Who was responsible ಯಾರು ಇದಕ್ಕೆ ಕಾರಣ? for the long years of suffering? For the long years of suffering. ಇಷ್ಟು ವರ್ಷ ಕಾಯುವಂತದ್ದು ಯಾರು ಇದಕ್ಕೆ ಹೊಣೆಯಾಗಿದ್ರು? You see the book of Judges 6th chapter, if you read, ನ್ಯಾಯಸ್ಥಾಪಕ 6ನೇ ಅಧ್ಯಾಯದಲ್ಲಿ ನೀವು ಓದುವುದಾದರೆ, first, second, third verse, the Bible says, 1, 2, 3 ವಚನ ಈ ರೀತಿಯಾಗಿ ಹೇಳ್ತದೆ, God left them for 7 long years. ಅವರನ್ನು 7 ವರ್ಷ ಕಾಲ ದೇವರು ನಿರಾಕರಿಸಿ ಬಿಟ್ಟನೆಂಬುದಾಗಿ. You mean the presence of God just left them? ದೇವರ ಪ್ರಾಸನ್ನತೆ ಅವರನ್ನು ಬಿಟ್ಟು ಹೋಯ್ತು ಎಂಬುದಾಗಿ. This is what we need to be very careful. ಇದರ ಕುರಿತಾಗಿ ನಾವು ಬಹಳ ಗಂಭೀರವಾಗಿ ಆಲೋಚಿಸಬೇಕು. So if there is gossips, if there is murmurings, if there is you lack of patience, for a moment I started thinking perhaps God's presence has left me. ನಾವು ಒಂದು ವೇಳೆ ಗುಣಗುಡ್ತಾ ಇರೋದಾದ್ರೆ, ಆತನ ಕುರಿತಾಗಿ ನಾವು ಕೆಟ್ಟದಾಗಿ ಆಲೋಚಿಸ್ತಿರೋದಾದ್ರೆ, ನಾನು ಒಂದು ಕ್ಷಣಕ್ಕೆ ನಾನು ಆಲೋಚಿಸಿಕೊಂಡೆ ದೇವರ ಒಂದು ಪ್ರಸನ್ನತೆ ನನ್ನನ್ನು ಬಿಟ್ಟು ಹೋಯ್ತು ಎಂಬುದಾಗಿ. Did you get my point?
You all may be thinking, no, God has said He is never going to never leave us nor forsake us. ನೀವೊಂದು ವೇಳೆ ಆಲೋಚಿಸಿರ್ಬೋದು, ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದು ನಮ್ಮನ್ನು ಮರೆತು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿ. That is true. ಅದು ಸತ್ಯ. He will not leave you nor forsake you. ಆತ ನಿಮ್ಮನ್ನು ಮರೆಯುವುದಿಲ್ಲ, ತೊರೆಯುವುದಿಲ್ಲ. Because Psalms 32:8, the Bible says His eyes will always be upon you. ಯಾಕಂದ್ರೆ ಕೀರ್ತನೆ ಅಲ್ಲಿ ಈ ರೀತಿ ಹೇಳ್ತದೆ, ನಮ್ಮ ಆತನ ಕಣ್ಣುಗಳು ನಮ್ಮನ್ನು ಯಾವತ್ತೂ ನೋಡ್ತಾ ಇರ್ತದೆ ಎಂಬುದಾಗಿ. In Psalms 14:2, His eyes will always be upon you. ಇನ್ನು ಕೀರ್ತನೆ 14:2 ಕೂಡ ಆ ರೀತಿಯಾಗಿ ಹೇಳ್ತದೆ, ಆತನ ಕಣ್ಣುಗಳು ನಮ್ಮ ಮೇಲೆ ಯಾವತ್ತೂ ಇರ್ತದೆ. So don't misunderstand, His supervision is not going to be there. ನೀವು ನೆನೆಸ್ಕೊಳ್ಬೇಡಿ, ಈ ಒಂದು ಪರಿಸ್ಥಿತಿ ನಮ್ಮ ಜೀವಿತ ಮೇಲೆ ಇರುವುದಿಲ್ಲ ಎಂಬುದಾಗಿ. You see, the Bible says in the book of 1 Corinthians, 1 ಕೊರಿಂಥ್ಯ and the verse, ವಚನ, He will not allow you to suffer more than what you cannot bear. ನಾವು ಸಹಿಸಿಕೊಳ್ಳಲಿಕ್ಕಿಂತ ಇಂತಲೂ ಹೆಚ್ಚಾದ ಶೋಧನೆ ನಮಗೆ ಬರಗೊಡಿಸಲು ಎಂಬುದಾಗಿ ಅಲ್ಲಿ ವಚನ ಹೇಳ್ತದೆ. 1 Corinthians 10th chapter, if you read the verse 13. 1 ಕೊರಿಂಥ್ಯ 10ನೇ ಅಧ್ಯಾಯ 13ನೇ ವಚನ ನೀವು ಓದುವುದಾದರೆ, No temptation has seized you. ಕನ್ನಡದಲ್ಲಿ ಓದ್ತೀರಾ? Okay, ಓದಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. Hallelujah. You see, sometimes we do not know how we are going to be saved. ಕೆಲವೊಂದು ಆವರ್ತಿ ನಮ್ಗೆ ಗೊತ್ತಿರೋದಿಲ್ಲ ನಾವು ಹೇಗೆ ರಕ್ಷಿಸಲ್ಪಡ್ತೇವೆ ಎಂಬುದಾಗಿ. That's why Habakkuk 1st chapter in the 5th verse, the Bible says, you will not believe the way I'm going to rescue. ಅದರಿಂದಾಗಿ ಹಬಕ್ಕೂಕ ಇಲ್ಲಿ ಹೇಳ್ತದೆ, ನೀನು ನಂಬುವುದಿಲ್ಲ ನಿಮ್ಮನ್ನು ಹೇಗೆ ನಾನು You see, ಬಿಡುಗಡೆಗೊಳಿಸ್ತೇನೆ. what happens with complaining, murmurings? ಏನಾಗ್ತದೆ ಇಲ್ಲಿ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ಬೋದು ಅಥವಾ ಗುಣಗುಟ್ಟುದ್ರಲ್ಲಿ, You will lose the attention of what God actually wants to do. ನೀವು ದೇವರು ನಿಮ್ಮ ಮುಖಾಂತರವಾಗಿ ಮಾಡಬೇಕಾದ ಉದ್ದೇಶವನ್ನು ನೀವು ಮರೆತು ಬಿಡ್ತೀರಿ. That's why I understand from Jesus Christ. ಅದರಿಂದಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿ The ತಿಳಿದುಕೊಳ್ಳಿರಿ. more you spend time in the presence of His Father, ಎಷ್ಟು ಸಮಯವಾಗಿ ಹೆಚ್ಚಾಗಿ ತಂದೆಯ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುತ್ತೀರೋ, Matthew 11:27, the Bible says, I will reveal. ಮತ್ತಾಯ 27:11 ಹೇಳ್ತದೆ, ನಾನು ನಿಮಗೆ ಅದನ್ನು ತಿಳಿಯಪಡಿಸ್ತೇನೆ ಎಂಬುದಾಗಿ. Hallelujah. I will reveal. ನಾನು ನಿಮಗೆ ತಿಳಿಯಪಡಿಸ್ತೇನೆ ಎಂಬುದಾಗಿ. Sometimes we don't understand, doesn't matter, but ask the Father. ಕೆಲವೊಂದು ಆವರ್ತಿ ನಮಗೆ ಅದು ಅರ್ಥ ಆಗುದಿಲ್ಲ, ಆದ್ರೆ ಅದು ತೊಂದರೆ ಇಲ್ಲ, ದೇವರನ್ನು ತಂದೆಯನ್ನು ನಾವು ಕೇಳುವ. I will give you my peace. ನಾನು ನಿಮಗೆ ನನ್ನ ಸಮಾಧಾನ ಕೊಡ್ತೇನೆ. Are you listening to me now? ನನ್ನನ್ನು ಕೇಳ್ತಾ ಇದ್ದೀರಾ? Now we listen to the gossips, we listen to all kinds of remarks, we listen to all kinds of talks from the world, and we sink ourselves. ನಾವು ಜನರು ಹೇಳುವುದನ್ನು ನೋಡ್ತಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದ ಮಾತುಗಳನ್ನು ಕೇಳ್ತಿರ್ಬೋದು, ನಮ್ಮನ್ನು ನಾವು ಕುಗ್ಗಿಸ್ಕೊಳ್ಬಹುದು. You know the word of God, ನಿಮಗೆ ದೇವರ ವಾಚನ ಗೊತ್ತಿದೆ, but God wants you to apply it. ಅದನ್ನು ನಿಮ್ಮ ಜೀವಿತದಲ್ಲಿ ಆತನ ಅಳವಡಿಸಿಕೊಳ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. John 6:63, the Bible says, ಯೋಹನ 6:63 His word is spirit and it is life. His word is spirit and it is life. ಆತನ ವಚನವು ಆತ್ಮವು ಸತ್ಯವಾಗಿದೆ, ಜೀವವಾಗಿದೆ. His word is spiritual. ಆತನ ವಚನ ಅದು ಸ್ಪಿರಿಚುವಲ್ ಆಗಿದೆ. Why is it spirit? ಅದು ಆತ್ಮ ಯಾಕೆ ಆಗಿದೆ? Because God is spirit. ಯಾಕಂದ್ರೆ ದೇವರ ಆತ್ಮನಾಗಿದ್ದಾನೆ. His word is spirit. ಆತನ ವಚನ ಕೂಡ ಆತ್ಮವಾಗಿದೆ. Which means it is holy in nature. ಅದರ ಅರ್ಥ ಏನಂತ ಹೇಳಿದ್ರೆ ಅದು ಪರಿಶುದ್ಧವಾದದ್ದೆಂಬುದಾಗಿ. It has a purpose. ಅದಕ್ಕೊಂದು ಉದ್ದೇಶವಿದೆ. It has been sent from the throne room of God. ದೇವರ ಸಿಂಹಾಸನದಿಂದ ಅದು ಕಳಿಸಲ್ಪಟ್ಟದ್ದಾಗಿದೆ. To do its work. ಅದರ ಕೆಲಸ ಕಾರ್ಯವನ್ನು ಮಾಡಲಿಕ್ಕಾಗಿ. Psalms 107:20, the Bible says. Psalms 107 and 20th verse. ಕೀರ್ತನೆ 101 ಮತ್ತು 20ನೇ ವಚನ ಹೇಳ್ತದೆ, Every word that proceeds from the mouth ತಂದೆಯಿಂದ ಹೊರಡುವಂತ ಪ್ರತಿಯೊಂದು ಮಾತು will do its work. ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. Hallelujah. Hallelujah. Are you getting the point now? ನಿಮ್ಗೆ ಅರ್ಥ ಆಗ್ತಿದೆ ನಾನು That's ಹೇಳುವಂತದ್ದು? why Jesus was listening from the Father all the time. ಅದರಿಂದಾಗಿ ಯೇಸು ಕ್ರಿಸ್ತನು ತನ್ನ ತಂದೆಯನ್ನು ಯಾವತ್ತೂ ಕೇಳ್ತಾ ಇದ್ನು. And the Lord was opening his eyes. ಆತನ ಕಣ್ಣುಗಳನ್ನು ತಂದೆ ತೆರೆತಿದ್ನು. He was showing in advance what he is going to do. ಆತನಿಗೆ ಮುಂದಾಗಿ ಆತನ ತೋರಿಸ್ತಿದ್ನು ಏನನ್ನ ಆತನ ಮಾಡ್ಬೇಕೆಂಬುದಾಗಿ. So where will that murmuring be? Where will that complaining be now? ಈಗ ಇಲ್ಲಿ ಕಂಪ್ಲೇಂಟ್ ಮಾಡುವಂತದ್ದು ಎಲ್ಲಿದೆ, ಗುಣಗುಟ್ಟುವಂತದ್ದು ಎಲ್ಲಿರ್ತದೆ? There is no room for it. ಅದಕ್ಕೆ ಯಾವ ಸ್ಥಳವೂ ಇಲ್ಲ. When God speaks, ಯಾವಾಗ ದೇವರು ಮಾತಾಡ್ತಾನೋ it is peaceful. ಅದು ಸಮಾಧಾನಕರವಾದದ್ದಾಗಿದೆ. That's why he said, I will give you my peace. ಅದರಿಂದಾಗಿ ಆತನ ಹೇಳಿದ ನನ್ನ ಸಮಾಧಾನ ನಿಮಗೆ ಕೊಡ್ತೇನೆ. His word is spiritual and it will bring life. ನಮ್ಮ ಆತನ ವಚನ ಒಂದು ಸ್ಪಿರಿಚುವಲ್ ಆಗಿದೆ ಮತ್ತು ಅದು ಜೀವವನ್ನು ತರುವಂತದ್ದಾಗಿದೆ. What do you mean by bringing life in you? ನಿಮ್ಮಲ್ಲಿ ಜೀವ ತರುವಂತದ್ದು ಎಂಬುದಾಗಿ ನೀವು ಏನು ಅರ್ಥ ಮಾಡ್ಕೊಳ್ತೀರಿ? You will come to know the purpose of your living. ನೀವು ಜೀವಿಸುವಂತದ್ದು ಉದ್ದೇಶವನ್ನು ನೀವು ತಿಳ್ಕೊಳ್ತೀರಿ. Amen.
So the long period will end. ಅದರಿಂದಾಗಿ ಬಹಳಷ್ಟು ಕಾಯುವಂಥದ್ದು ಅದು ಅಂತ್ಯಗೊಳ್ತದೆ. But you should also understand why this long period in our life sometimes. ನಮ್ಮ ಜೀವಿತದಲ್ಲಿ ಈ ಒಂದು ಬಹಳಷ್ಟು ಕಾಯುವಂಥದ್ದು ಯಾಕೆ ಇರುತ್ತೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. It is because ಯಾಕಂದ್ರೆ sometimes we have not observed our own heart before God. ನಮ್ಮ ಹೃದಯವನ್ನು ದೇವರ ಎದುರಲ್ಲಿ ನಾವು ಅದನ್ನು ಪರೀಕ್ಷಿಸಿಕೊಳ್ಳದಿದ್ದ ಕಾರಣವಾಗಿರಬಹುದು. So it is very important, my brother, my sister. ಅದರಿಂದಾಗಿ ಅದು ಬಹಳ ಪ್ರಮುಖವಾದದ್ದು ನನ್ನ ಸಹೋದರ ಸಹೋದರಿ. Not in a particular season, ಅದೊಂದು ಸೀಸನ್ ಆಗಿ ಅಲ್ಲ, but every day. ಪ್ರತಿ ದಿನ ಕೂಡ. Amen. ಆಮೆನ್. Let us look at the second person. ನಾವು ಎರಡನೇ ವ್ಯಕ್ತಿಯನ್ನು ನೋಡುವ. In the book of Luke, ಲೂಕನು ಬರೆದ ಸುವಾರ್ತೆ 18th chapter, 18ನೇ ಅಧ್ಯಾಯ, I see a situation there. ಅಲ್ಲಿ ಪರಿಸ್ಥಿತಿಯನ್ನು ನಾನು ನೋಡ್ತಾ ಇದ್ದೇನೆ. Okay, let's look at Luke 8 chapter first. ನಾವು ಮೊದಲು ಲೂಕ 8ನೇ ಅಧ್ಯಾಯವನ್ನು ನೋಡುವ. It says in the 27th verse, for a long time this man did not wear clothes. ಇಲ್ಲಿ 28ನೇ ವಚನ ಹೇಳ್ತದೆ, ಬಹಳಷ್ಟು ಸಮಯದಿಂದ ಆ ಮನುಷ್ಯನು ಬಟ್ಟೆ ಉಡುಪನ್ನು ತೊಟ್ಟುಕೊಳ್ಳಲಿಲ್ಲ ಎಂಬುದಾಗಿ. Long time. ಬಹಳ ಸಮಯದಿಂದ. We all know the story. ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಒಂದು. Why was there no clothes on his body? ಯಾಕೆ ಅವನ ಮೈಯಲ್ಲಿ He ಬಟ್ಟೆಗಳಿರಲಿಲ್ಲ, was an ಉಡುಪಿರಲಿಲ್ಲ. adult man. He was naked all the time. ಆತನು ಯಾವಾಗ ನೋಡಿದ್ರು ನಗ್ನವಾಗಿಯೇ ಇದ್ದನು. All of you who are sitting here, God has given you the right mind. ನೀವು ಇಲ್ಲಿ ಕುತ್ಕೊಳ್ಳಿರುವವರು ಎಲ್ಲರಿಗೂ ದೇವರೊಂದು ಆಲೋಚನೆ ಶಕ್ತಿಯನ್ನು ಕೊಟ್ಟಿದ್ದಾನೆ. Yes or no? ಹೌದಾ ಅಲ್ವಾ? But this man had no mind at all. ಆತನಿಗೆ ಒಂದು ಬುದ್ಧಿ ಇರಲಿಲ್ಲ. He was naked. ಆತನು ನಗ್ನವಾಗಿದ್ದನು. But where was he? ಆದ್ರೆ ಆತನು ಎಲ್ಲಿದ್ದನು? It says somewhere in the graveyard, right? ಆತನು ಸ್ಮಶಾನದಲ್ಲಿ ಇದ್ದನು And ಎಂಬುದಾಗಿ. second, he is naked. ಎರಡನೇದಾಗಿ ಆತನು ನಗ್ನವಾಗಿದ್ದನು. But God has given you a right mind to be in the right place. ಸರಿಯಾದ ಬುದ್ಧಿಯನ್ನು ದೇವರು ಕೊಟ್ಟು ನಿಮಗೆ ಕೊಟ್ಟಿದ್ದಾನೆ ಮತ್ತು ಸರಿಯಾದ ಸ್ಥಳದಲ್ಲಿ ಬಿದ್ದಿರಿ. Amen. Amen. It's because his presence is with us or in us. ಯಾಕಂದ್ರೆ ಆತನ ಪ್ರಸನ್ನತೆ ನಮ್ಮ ಜೊತೆ ಇದೆ ಮತ್ತು ನಮ್ಮ ಒಳಗೆ ಇದೆ. But there what we see? ಅಲ್ಲಿ ನಾವು ನೋಡ್ತಿದ್ದೇವೆ, An evil presence is in us, in him, ಆತನಲ್ಲಿ ದುಷ್ಟ ಶಕ್ತಿ ಒಳಗಿತ್ತು, and with him, ಆತನು ನೊಂದಿಗಿತ್ತು, and the right mind is gone. ಒಂದು ಸರಿಯಾದ ಬುದ್ಧಿ ಆತನಲ್ಲಿ Does he ಇರಲಿಲ್ಲ. have any complaint? ಆತನಲ್ಲಿ ಏನಾದ್ರೂ ಕಂಪ್ಲೇಂಟ್ ಇತ್ತ? No complaints. ಆತನಲ್ಲಿ ಯಾವ ಕಂಪ್ಲೇಂಟ್ಸ್ ಇರಲಿಲ್ಲ. Easy going, easy loving. ಎಲ್ಲ ಕೂಡ ಒಂದು ಸಾಧಾರಣ ರೀತಿಯಲ್ಲಿ ಹೋಗ್ತಾ ಇತ್ತು. You get the point? ಸಿಗ್ತಾ But ಇದೆ. when God's presence is in us, ಯಾವಾಗ ದೇವರ ಪ್ರಸನ್ನತೆ ನಮ್ಮ ಗೊತ್ತೇ He ಇರ್ತದೋ will always be convicting us. ಅದು ನಮ್ಮನ್ನು ಯಾವತ್ತೂ ನಮಗೆ ಅದು ನಮ್ಮ ತಪ್ಪನ್ನು ತಿಳಿಯಪಡಿಸುವಂತದ್ದಾಗಿದೆ. Amen. He will always be convicting in us. ಅದು ಯಾವತ್ತೂ ನಮಗೆ ಎಚ್ಚರಿಸುವಂತದ್ದಾಗಿದೆ. That I have given you the right mind ನಾನು ನಿಮಗೆ ಒಂದು ಸ್ವಸ್ಥ ಬುದ್ಧಿಯನ್ನು ಕೊಟ್ಟಿದ್ದೇನೆ, to be in the right place. ಸರಿಯಾದ ಸ್ಥಳದಲ್ಲಿ ಇರ್ಲಿಕ್ಕಾಗಿ. Hallelujah. Hallelujah. So sometimes we must understand why we suffer this kind of a situation. ಕೆಲವೊಂದು ಅವರ್ತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾಕೆ ದಾಟಿ ಹೋಗ್ತಾ ಇದ್ದೇವೆ ಎಂಬುದಾಗಿ. When we embrace demonic ideas ನಾವು ಯಾವಾಗ ದುರಾತ್ಮನ ಒಂದು ಆಲೋಚನೆಯನ್ನು ನಮ್ಮದಾಗಿಸುತ್ತೇವೋ, without discernment, ಒಂದು ವಿವೇಚಿಸಿ ಎಳೆದುಕೊಳ್ಳುವುದಿಲ್ಲದೆ, a word and advice, whether it is healthy for you or unhealthy for you, should be understood very clearly. ನಾವು ಅದು ಯಾರು ನಮಗೆ ಸುದ್ದಿಯನ್ನು ಕೊಡೋದು ಅದು ನಮಗೆ ಸರಿಯಾದ ಉತ್ತಮವಾದದ್ದು ಅಥವಾ ಅಲ್ಲವೋ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ತಿಳ್ಕೊಳ್ಬೇಕು. Why do you think this man was demon possessed? ಯಾಕೆ ನೀವು ನೆನೆಸ್ತೀರಿ ಈ ಮನುಷ್ಯನು ದೈವಭಕ್ತನಾಗಿದ್ದಾನೆ? Always listening to negative things. ಯಾವಾಗ ಒಂದು ವಿರುದ್ಧವಾದ ವಿಚಾರ ಕೇಳ್ತಾ ಇದ್ನು. Yes or no? ಹೌದಲ್ವಾ? You just think about yourself. ನಿಮ್ಮ ಕುರಿತಾಗಿ ನೀವು ಆಲೋಚನೆ ಮಾಡಿಕೊಳ್ಳಿ. Sometimes somebody is only bombarding you with negative things. ನಿಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ ವಿರುದ್ಧವಾದ ಮಾತುಗಳನ್ನೇ ಜನರು ತುಂಬುತ್ತಾ ಇರಬಹುದು. Philosophical things. ಒಂದು Philosophical, scientific things. ವಿಜ್ಞಾನವಾದ ಒಂದು ಮಾತುಗಳನ್ನು ಹೇಳಿರಬಹುದು. You keep embracing it. ಅದನ್ನು ತಗೊಳ್ತಾ ಇದ್ದಿರಬಹುದು. What will be the condition? ನಿಮ್ಮ ಒಂದು ಕಂಡೀಷನ್ ಏನಾಗಿರ್ಬೋದು? Possessed. ನೀವು ಆಗ ಪೊಸೆಸ್ ಆಗಿರ್ತೀರಿ. Your ideas will deflect. ನಿಮ್ಮ ಆಲೋಚನೆಗಳು ಬದಲಾಗ್ತದೆ. Pastor will be encouraging you in the word of God. You will always be arguing with him. ದೇವರ ಸೇವಕರು ನಿಮಗೆ ದೇವರ ವಾಕ್ಯದಿಂದ ನಿಮ್ಮನ್ನು ಉತ್ಸಾಹಿಸ್ತಿರ್ಬೋದು, ಆದರೆ ನೀವು ಆತನ ಜೊತೆ ಯಾವಾಗ ನೋಡಿದ್ರು ಆರ್ಗ್ಯೂ ಮಾಡ್ತಿರ್ಬೋದು. Think about it. ಅದರ ಬಗ್ಗೆ ಆಲೋಚನೆ ಮಾಡಿರಿ. The book of Ephesians 4th chapter. ಎಫೆಸ 4ನೇ ಅಧ್ಯಾಯ. And if you read 26th verse, the Bible says, 26ನೇ ವಚನವನ್ನು ನೀವು ಓದುವುದಾದ್ರೆ ಸತ್ಯವೇದ ಹೇಳ್ತದೆ, even an inch of place in your life that you give to the devil, finished. ನೀವೊಂದು ಇಂಚ್ ಸ್ಥಳದ ಸೈತಾನನಲ್ಲಿ ಕೊಡುವುದಾದ್ರೆ ನಿಮ್ಮ ಜೀವಿತ ಮುಗಿತೆಂಬುದಾಗಿ. Just an inch of space. 1 ಇಂಚ್ ಮಾತ್ರ. Your life will be destroyed. ನಿಮ್ಮ ಜೀವಿತವೇ ಹಾಳಾಗಿ So ಹೋಗುವಂತದ್ದಾಗಿದೆ. for that, what should you do? ಅದಕ್ಕೆ ನಾವು ಏನ್ ಮಾಡಬೇಕು? The more when you're in the presence of God, ದೇವರ ಸನ್ನಿಧಾನದಲ್ಲಿ ನಾವು ಹೆಚ್ಚಾಗಿರುವಾಗ seek his counsel in everything. ಆತನ ಒಂದು ಆಲೋಚನೆಯನ್ನು ನಾವು ಎದುರು ನೋಡಬೇಕು. That's why Paul says, I seek God first in everything.
ಅದರಿಂದಾಗಿ ಪೌಲನ್ ಹೇಳ್ತಾನೆ ಎಲ್ಲದಕ್ಕಿಂತ ಬದಲಾಗಿ ನಾನು ದೇವರನ್ನು ಹುಡುಕ್ತೇನೆ ಎಂಬುದಾಗಿ. Yes or no? ಹೌದಾ ಅಲ್ವಾ? Because he knew that his life without God was worthless. ಆತನಿಗೆ ಗೊತ್ತಿತ್ತು ದೇವರಿಲ್ಲದ ಜೀವಿತ ಅದು ಯಾವ ಉದ್ದಕ್ಕೂ ಬರದಂತದ್ದು. He had a destructive mind, not a right mind. ನಾವು ಕಳವಳಗೊಂಡಂತ ಮನಸ್ಸು ಒಂದು ಸರಿಯಾದ ಮನಸ್ಸಲ್ಲ. You get the point? But when he encountered Jesus, right mind. ಆತನು ಯಾವಾಗ ದೇವರ ಜೊತೆ ಆತನ ಸಂದೇಶವಾಯಿತು ಆಗ ಆತನು ಸರಿಯಾದ ಒಂದು ಬುದ್ಧಿ. Now everything is changed. ಎಲ್ಲವೂ ಬದಲಾಯಿತು. I keep God first in everything. ನಾನು ದೇವರನ್ನು ಮೊದಲು ಇಡ್ತೇನೆ ಎಂಬುದಾಗಿ ಎಲ್ಲದರಲ್ಲಿಯೂ. It's very simple, right? ಅದು ಬಹಳ ಒಂದು ಸಾಧಾರಣವಾದದ್ದು. You pray and put your things before God. You put your life before God. You put your purpose before God. You put your plans before God. ನಮ್ಮ ಜೀವಿತದಲ್ಲಿ ಎಲ್ಲವನ್ನು, ನಮ್ಮ ಆಲೋಚನೆ, ನಮ್ಮ ಜೀವಿತ ಎಲ್ಲವನ್ನು ದೇವರ ಮುಂದೆ ನಾವು ಹಾಕುವಾಗ, How many of you disbelieve that God will not give you a proper direction? ಎಷ್ಟು ಜನ ನೀವು ನಂಬುವುದಿಲ್ಲ ದೇವರು ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಡುವುದಿಲ್ಲ? Will God give you a proper direction or not? ನಿಮಗೆ ದೇವರು ಸರಿಯಾದ ಒಂದು ಮಾರ್ಗದರ್ಶನ ಕೊಡ್ತಾನೆ ಇಲ್ಲವಾ? Every person receives a proper direction, a proper counsel, a proper word in their spirit. ಪ್ರತಿ ಒಂದು ವ್ಯಕ್ತಿ ಕೂಡ ತನ್ನ ಆತ್ಮದಲ್ಲಿ ಸರಿಯಾದ ಒಂದು ಮಾರ್ಗದರ್ಶನವನ್ನು, ಸರಿಯಾದ ಒಂದು ಆಲೋಚನೆಯನ್ನು ತನ್ನ ಆತ್ಮದಲ್ಲಿ ಹೊಂದ್ತಾನೆ. But when you have to execute it, that is the time when you make a wrong decision. ಯಾವಾಗ ಅದನ್ನು ನಾವು ಹೊರ ತರಬೇಕು ಆಗ ನೀವು ಒಂದು ನಿರ್ಧಾರ ಮಾಡಬೇಕು. Your decisions fail, yes or no? ನಿಮ್ಮ ಒಂದು ಆಲೋಚನೆ ಅದು ಅಲ್ಲಿ ತಪ್ಪಾಗಿ ಹೋಗ್ತದೆ. Sometimes it disappoints you. ಅದು ನಮ್ಮನ್ನು ಕುಗ್ಗಿಸ್ತದೆ ಒಂದು ಆವರ್ತಿ. You should understand very carefully. ನೀವು ಬಹಳ ಒಂದು ಸರಿಯಾಗಿ ಅರ್ಥ The ಮಾಡ್ಕೊಳ್ಬೇಕು. time when you are executing it, ನೀವು ಯಾವಾಗ ಅದನ್ನು ಕಾರ್ಯರೂಪವಾಗಿ you have applied your mind. You have applied your mind. ನಿಮ್ಮ ಸ್ವಂತ ಬುದ್ಧಿಯನ್ನು ಅಲ್ಲಿ ನೀವು ಉಪಯೋಗ ಮಾಡಿದ್ದೀರಿ. Every person ಪ್ರತಿಯೊಂದು ವ್ಯಕ್ತಿ receives the right direction in their spirit. ಅದು ಸರಿಯಾದ ಒಂದು ಮಾರ್ಗದರ್ಶನವನ್ನು ಅವರು ನಮ್ಮ ಹೃದಯದಲ್ಲಿ ಹೊಂದಿಕೊಳ್ತಾರೆ. Because we are being led by the Spirit. ಯಾಕಂದ್ರೆ ನಾವು ಆತ್ಮನಿಂದ ನಡೆಸಲ್ಪಟ್ಟವರಾಗಿದ್ದೇವೆ. Are you listening to me? ನೀವು ನನ್ನನ್ನು ಕೇಳ್ತಾ ಇದ್ದೀರಾ? So why do we suffer long time situations? ಈ ಒಂದು ಪರಿಸ್ಥಿತಿಗಳಿಂದ ಯಾಕೆ ನಾವು ಬಹಳಷ್ಟು ಸಮಯದಿಂದ ನಾವು ಬಳಲ್ತಾ When ಇದ್ದೇವೆ? God gives you a word of direction and when we don't do it, long time. ನಾವು ದೇವರು ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಡುವಾಗ ನಾವು ಅದನ್ನು ಮಾಡದಿದ್ದಾಗ ಅದು ಬಹಳ ಸಮಯ ತಗೊಳ್ತದೆ. Look at the other person. ಇನ್ನೊಂದು ವ್ಯಕ್ತಿಯನ್ನು ನೋಡಿರಿ. In Luke 13th chapter. ಲೂಕ 13ನೇ ಅಧ್ಯಾಯದಲ್ಲಿ. There is a 13th chapter or is it 13th chapter. 13ನೇ ಅಧ್ಯಾಯ. It says in the 10th verse. ಅದು ಅಲ್ಲಿ 10ನೇ ಅಧ್ಯಾಯದ ವಚನದಲ್ಲಿ ಹೇಳ್ತದೆ. It says there was a daughter of Abraham. ಅಲ್ಲಿ ಅಬ್ರಾಮನ ಮಗಳಿದ್ದಳು. Who was going to the temple to pray. ದೇವಾಲಯಕ್ಕೆ ಆಕೆ ಪ್ರಾರ್ಥಿಸಲಿಕ್ಕಾಗಿ ಹೋಗ್ತಿದ್ದಳು. But she was crippled in her body for 18 long years. ಆಕೆ ನಡು ಬಗ್ಗಿದವಳಾಗಿದ್ದು 18 ವರ್ಷದಿಂದ. And very strangely Jesus is saying because of her evil spirit. ಇಲ್ಲಿ ಒಂದು ಬಹಳ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ ಅದು ಯಾಕಂತ ಹೇಳಿದ್ರೆ ದುರಾತ್ಮನಿಂದಾಗಿ ಎಂಬುದಾಗಿ. Sometimes we suffer in our body some conditions. ಕೆಲವೊಂದು ರೀತಿಯಲ್ಲಿ ನಾವು ನಮ್ಮ ದೇಹದಲ್ಲಿ ನಾವು ಬಳಲ್ತೇವೆ For a long time. ಬಹಳಷ್ಟು ಸಮಯದಿಂದ. I'm only addressing the issue of long time this morning. ನಾನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಬಹಳ ಒಂದು ಸಮಯದಿಂದ ಇರುವಂತ ಒಂದು ಪರಿಸ್ಥಿತಿಯ ಬಗ್ಗೆ ನಾನು And ಮಾತಾಡ್ತಿದ್ದೇನೆ. Jesus is saying it was a daughter of Satan. अब हम लोग क्या बोलते हैं कि हम परमेश्वर के पुत्र हैं. ಅಲ್ಲಿ ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ಆಕೆ ದುರಾತ್ಮನ ಮಗಳು ಎಂಬುದಾಗಿ. ನಾವೇನ್ ಹೇಳ್ತೇವೆ? ನಾವು ದೇವರ We are children of God. We are sons and daughters of God. ನಾವು ದೇವರ ಮಗನು ಮಗಳು ಎಂಬುದಾಗಿ ಹೇಳ್ತೇವೆ. And God himself says I will be a father to you. ದೇವರು ತಾನಾಗಿ ಹೇಳ್ತಾನೆ, ಸ್ವತಃವಾಗಿ ಹೇಳ್ತಾನೆ ನಾನು ನಿಮಗೆ ತಂದೆ ಆಗಿರ್ತೇನೆ ಎಂಬುದಾಗಿ. Is it not mentioned in the book of Corinthians? ಅದು ಕೊರಿಂಥದಲ್ಲಿ ಅದು ಬರೆಯಲ್ಪಟ್ಟಿರಲಿಲ್ಲವೋ? Yes or no? ಹೌದಾ ಅಲ್ವಾ? But here Jesus is exposing ಇಲ್ಲಿ ಯೇಸು ಕ್ರಿಸ್ತನು ಏನಂತ ತೋರಿಸ್ತಾ ಇದ್ದಾನೆ? This is the daughter of Abraham and she's crippled because of a spirit. ಇಲ್ಲಿ ಅಬ್ರಾಮನ ಸಂತತಿಯವಳಾಗಿದ್ದುಕೊಂಡು ಆಕೆ ದೇವರಾತ್ಮನಿಂದ ದುರಾತ್ಮನಿಂದ ನಡು ಬಗ್ಗಿದವಳಾಗಿದ್ದಾಳೆ. But regular to the temple to pray. Regular to the temple to pray. ಆಕೆ ಪ್ರತಿನಿತ್ಯ ದೇವರಾಲಯಕ್ಕೆ ಹೋಗ್ತಿದ್ಲು ಪ್ರಾರ್ಥಿಸಲಿಕ್ಕೆ. 18 years is not a small time. 18 ವರ್ಷ ಒಂದು ಸಾಧಾರಣ ಒಂದು ಸಣ್ಣ ಸಮಯವಲ್ಲ. So many days and so many hours. ಬಹಳಷ್ಟು ದಿನ, ಬಹಳಷ್ಟು ಸಮಯ. Crippled body. ನಡು ಬಗ್ಗಿದ ಪರಿಸ್ಥಿತಿ. Now the question is, ಇಲ್ಲಿ ಒಂದು ಬರುವಂತ ಪ್ರಶ್ನೆ ಏನಂತ ಹೇಳಿದ್ರೆ, why did she have to suffer that condition? ಈ ಒಂದು ಪರಿಸ್ಥಿತಿಯಲ್ಲಿ ಆಕೆ ಯಾಕೆ ದಾಟಿ ಹೋಗಬೇಕಾಗಿತ್ತು? But the good news is after 18 years Jesus came, touched and she was healed. ಅಲ್ಲಿ ಶುಭ ಸಂದೇಶ ಏನಂತ ಹೇಳಿದ್ರೆ 18 ವರ್ಷದ ನಂತರ ಯೇಸು ಕ್ರಿಸ್ತನಲ್ಲಿ ಬಂದು ಮುಟ್ಟಿದನು, ಆಕೆ ಬಿಡುಗಡೆ ಹೊಂದಿದಳು. So the Lord God, our Savior, is always at work to change your situations. ತಂದೆಯಾದ ದೇವರು ನಮ್ಮ ರಕ್ಷಕನು ಪ್ರತಿಯೊಂದು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕಾಗಿ ಆಗಿದ್ದಾನೆ. So everybody who is suffering a long time situation should change your opinion today.
ಯಾರೆಲ್ಲ ಬಹಳಷ್ಟು ಸಮಯದಿಂದ ನಿಮ್ಮ ಪರಿಸ್ಥಿತಿಯಲ್ಲಿ ನೀವಿದ್ದೀರೋ ಇವತ್ತು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಿರಿ. We the children of God ದೇವರ ಮಕ್ಕಳಾಗಿರ್ರಿ. should not just compromise and adjust the situation. ಆ ಪರಿಸ್ಥಿತಿಗಳ ಜೊತೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತದ್ದಲ್ಲ. But it is time that you must realize ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳುವಂತ ಸಮಯವಾಗಿದೆ. something may be going wrong. ಏನೋ ಒಂದು ಇಲ್ಲಿ ತಪ್ಪಾಗಿ ನಡೀತಾ ಇದೆ. Set it right. ಅದನ್ನು ಸರಿಪಡಿಸಿಕೊಳ್ಳಿರಿ. How long you want to adjust in this situation? ಈ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ದಿವಸ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಿ? My dear brothers and sisters, ನನ್ನ ಸಹೋದರ ಸಹೋದರಿ ಪ್ರಿಯ, this long time should end today. ಇವತ್ತೇ ಆ ಒಂದು ಸಮಯ ಬಹಳಷ್ಟು ಸಮಯ ಅದು ಇವತ್ತೇ Because ಅಂತ್ಯಗೊಳ್ಳಬೇಕು. today the Lord is revealing those things to you. ಯಾಕಂದ್ರೆ ದೇವರು ಇವತ್ತು ನಿಮ್ಗೆ ಆ ಒಂದು ವಿಚಾರಗಳನ್ನು ತಿಳಿಯಪಡಿಸ್ತಿದ್ದಾನೆ. So the question is ಇಲ್ಲಿ ಪ್ರಶ್ನೆ ಏನು ಅಂತ not ಹೇಳಿದ್ರೆ about what the miracle that the Lord is going to do. ದೇವರು ಮಾಡುವಂತ ಅದ್ಭುತ ಕಾರ್ಯ ಏನೆಂಬುದಾಗಿ ಅಲ್ಲ. It is not about the healing the Lord is going to do. It's not about the deliverance the Lord is going to ದೇವರು do. ತರುವಂತ ಸ್ವಸ್ಥತೆ ಕುರಿತಾಗಿ ಅಲ್ಲ, ಬಿಡುಗಡೆ ಕುರಿತಾಗಿ ಅಲ್ಲ. That we know God is able to do it. ನಮ್ಗೆ ಗೊತ್ತಿದೆ ದೇವರು ಅದನ್ನು ಮಾಡಲು ಶಕ್ತನೆಂಬುದಾಗಿ. But why is it not happening with me? ಆದ್ರೆ ಇದು ನನ್ನ ಜೊತೆ ಯಾಕೆ ಆಗ್ತಿರಲಿಲ್ಲ So ಎಂಬುದು there are always reasons. ಅದಕ್ಕೊಂದು ಕಾರಣ ಇದೆ. Amen. Amen. The book of Isaiah, first chapter. ಏಷಯನ ಪ್ರವಾದನೆಗಂತ 1ನೇ ಅಧ್ಯಾಯ. If you read from the 17th verse, the Bible says, 17ನೇ ವಚನದಿಂದ ನಾವು I ಓದೋದಾದ್ರೆ will not listen to your meaningless prayer. ನಿಮ್ಮ ಒಂದು ಅರ್ಥವಿಲ್ಲದ ಪ್ರಾರ್ಥನೆಯನ್ನು ನಾನು ಕೇಳುವನಲ್ಲ ಎಂಬುದಾಗಿ. Can you get the point here, my church? ನನ್ನ ಸಭೆ ಇಲ್ಲಿ ನಾನು ಹೇಳುವಂತ ಉದ್ದೇಶವನ್ನೇ ತಿಳ್ಕೊಳ್ತಿದ್ದೀರೋ? Meaningless words. ಅರ್ಥವಿಲ್ಲದ I ವಚನಗಳು will not listen. ನಾನು ಕೇಳುವುದಿಲ್ಲ ಎಂಬುದಾಗಿ. इसका मतलब क्या होता है? परमेश्वर क्या डेफ होता है? Is God deaf? No. ಇದರ ಅರ್ಥ ಏನು? ನಮ್ಮ ದೇವರು ಕಿವುಡನು. I will not listen. ನಾನು ಕೇಳುವುದಿಲ್ಲ. इसका मतलब मैं उसका जवाब ही नहीं देगा. ಅದರ ಅರ್ಥ ನಾನು ನಿಮಗೆ ಇದರ ಉತ್ತರವೇ ಕೊಡುವುದಿಲ್ಲ ಎಂಬುದಾಗಿ. पता नहीं कितने साल तक हम लोग उसी चीज का जवाब ढूंढते रहते हैं इंतजार में, लेकिन परमेश्वर सुनने के लिए तैयार नहीं है. ನಾವು ಎಷ್ಟೋ ವರ್ಷಗಳಿಂದ ಇದೇ ಒಂದು ವಿಚಾರದ ಕುರಿತಾಗಿ ನಾವು ಕಾಯ್ತಿರ್ತೇವೆ, ಆದ್ರೆ ದೇವರು ಅದನ್ನು ಕೇಳಲಿಕ್ಕೆ ಸಿದ್ಧರಾಗಿಲ್ಲ. What is the reason? ಏನ್ ಕಾರಣ? Meaningless. ಯಾಕಂದ್ರೆ ಅದಕ್ಕೆ ಅರ್ಥವಿಲ್ಲ. There is no self-realization, no conviction, meaningless. ಸ್ವತಃವಾಗಿ ತಿಳ್ಕೊಳ್ಳುವಂತದ್ದಿಲ್ಲ ಅಥವಾ ಸ್ವತಃವಾಗಿ ಒಂದು ಮಾರ್ಪಡುವಿಕೆ ಇಲ್ಲ, ಅದು ಅರ್ಥವಿಲ್ಲದ್ದು. Which means you are very selfish in your asking. ನಿಮ್ಮ 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 ಕೇಳುವಿಕೆಯಲ್ಲಿ ನೀವು ಸ್ವಾರ್ಥಿರಾಗಿದ್ದೀರಿ. In Luke 18th chapter, if you see from the 6th or the 7th verse, there was a Pharisee who was saying, I am a righteous man, God, I did this, God, I did that. ಲೂಕನಲ್ಲಿ ನಾವು ನೋಡೋದಾದ್ರೆ ಒಬ್ಬ ನೀತಿವಂತನಿದ್ದನು, ತಂದೆ ನಾನು ಇದು ಮಾಡಿದ್ದೇನೆ, ನಾನು ಅದು ಮಾಡಿದ್ದೇನೆ ಎಂಬುದಾಗಿ. Sometimes our prayers are something like the Pharisee. ನಮ್ಮ ಪಾರ್ಸಿ ಹಾಗೆ ನಮ್ಮ ಪ್ರಾರ್ಥನೆ ಆಗಿರ್ತದೆ. Sometimes our prayers are very impressive with words to impress God. ನಮ್ಮ ವಚನಗಳು ಈ ರೀತಿಯಾಗಿ ಒಂದು with beautiful words, ಉತ್ತಮವಾದ ಒಂದು ವಚನಗಳನ್ನು ಉಪಯೋಗಿಸಿಕೊಂಡು ದೇವರಲ್ಲಿ ನಾವು and you ಪ್ರಾರ್ಥಿಸುತ್ತೇವೆ. think it will impress God. ನಾವು ನೆನೆಸ್ತೇವೆ ಅದು ದೇವರಿಗೆ ಮೆಚ್ಚಿಸುವಂತದ್ದಾಗಿದೆ ಎಂಬುದಾಗಿ. Amen. Amen. But the Bible says the sinner's prayer was heard. ಆದ್ರೆ ಸತ್ಯವೇದ ಹೇಳ್ತದೆ ಅಲ್ಲಿ ಪಾಪಿಯ ಪ್ರಾರ್ಥನೆ ದೇವರು ಕೇಳಿದ್ದಾನೆ ಎಂಬುದಾಗಿ. Yes or no? ಹೌದಾ ಅಲ್ವಾ? It was a meaningful prayer. ಯಾಕಂದ್ರೆ ಅದೊಂದು ಅರ್ಥಗರ್ಭಿತವಾದ ಒಂದು ಪ್ರಾರ್ಥನೆವಾಗಿತ್ತು. Because in that meaning, ಯಾಕಂದ್ರೆ ಅದರ ಅರ್ಥದಲ್ಲಿ, Lord, I am a sinner, I am sorry. ನಾನು ಪಾಪಿಯಾಗಿದ್ದೇನೆ, I have ನಾನು done this ಕ್ಷಮಿಸು sin, ಎಂಬುದಾಗಿ. I am sorry. ನಾನು ಈ ಪಾಪವನ್ನು ಮಾಡಿದೆ, ನಾನು I am ಕ್ಷಮಿಸು your ಎಂಬುದಾಗಿ. child, but yet I have done this sin. ನಾನು ನಿನ್ನ ಮಗನು, ಆದ್ರೂ ಈ ಒಂದು ಪಾಪವನ್ನು ಮಾಡಿದ್ದೇನೆ I have ಎಂಬುದಾಗಿ. broken this word, Lord, sorry. ನಾನು ಇಂಥ ವಚನವನ್ನು ಮುರಿದಿದ್ದೇನೆ, ಅದರಿಂದಾಗಿ ಕ್ಷಮಿಸು. This is meaningful prayer. ಇದೊಂದು ಅರ್ಥಗರ್ಭಿತವಾದ ಪ್ರಾರ್ಥನೆಯಾಗಿದೆ. Amen. ಆಮೆನ್. You know, the Bible is referring to that man as a tax collector. मतलब वो बहुत धनवान व्यक्ति था, उसके पास बहुत पैसा था. ಆತನು ಸುಂಕದವನಾಗಿದ್ದನು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆತನು ಬಹಳ ಧನವಂತನಾಗಿದ್ದನು, ಆತನ ಹತ್ರ ಬಹಳ ಹಣ ಇತ್ತು. But nowhere in the Bible you see Pharisees were very rich people. ಇಲ್ಲಿ ನಾವು ಎಲ್ಲಿ ಕೂಡ ನೋಡೋದಿಲ್ಲ ಫರಿಸಾಯರು ಅವರು ಬಹಳ ಶ್ರೀಮಂತರು ಎಂಬುದಾಗಿ. Yes? ಹೌದಾ? Do we read it? ನಾವು ಓದ್ತೇವಾ? But they were very knowledgeable people. Very knowledgeable. ಅವರು ಬಹಳ ಒಂದು ಬುದ್ಧಿವಂತರು ಆದ ವ್ಯಕ್ತಿಗಳು. Only that is mentioned. ಅದು ಮಾತ್ರ ಅಲ್ಲಿ ಬರೆಯಲ್ಪಟ್ಟಿದೆ. But that doesn't mean they were not rich. ಅದರ ಅರ್ಥ ಅಲ್ಲ ಅವರು ಶ್ರೀಮಂತರಾಗಿ ಎಂಬುದಾಗಿ. But the tax collector was a rich guy. ಆದ್ರೆ ಇಲ್ಲಿ ಸುಂಕದವನು ಆತನು ಬಹಳ But the ಶ್ರೀಮಂತನಾಗಿದ್ದಾನೆ. rich man's parable is a rich man. ಆದ್ರೆ ಧನವಂತನ ಒಂದು ಸಾಮೆ ಏನಾಗಿತ್ತು ಅಂತ ಹೇಳಿದ್ರೆ ಆತನು ಧನವಂತನಾಗಿದ್ದ ಎಂಬುದಾಗಿ. What must I do to earn eternal life? ನಾನು ಏನ್ ಮಾಡಬೇಕು, ನಾನು ನಿತ್ಯ ಜೀವನ I have done ಹೊಂದಿಕೊಳ್ಳಬೇಕು. this, I have observed this, I have done this, I have done that. Everything is mentioned. ನಾನು ಇದನ್ನು ಮಾಡಿದ್ದೇನೆ, ಅದನ್ನು ಮಾಡಿದ್ದೇನೆ, ಅದೆಲ್ಲ ಬರೆಯಲ್ಪಟ್ಟಿದೆ. I know the word of God and I practice the word of God also. ನನಗೆ ದೇವರ ವಚನ ಗೊತ್ತಿದೆ, ಹಾಗೂ ಅದನ್ನು ನಾನು ಅಭ್ಯಸಿಸ್ತೇನೆ ಕೂಡ. But that one thing he ignored inside of him. ಆತನ ಒಂದು ವಿಚಾರವನ್ನು ತನ್ನ ಒಳಗೆ ನಾನು ಕಳ್ಕೊಂಡು, Love for money. ಹಣಕ್ಕಾಗಿ ಇರುವಂತ ಆಸೆ. Yes or no? ಹೌದಾ ಅಲ್ವಾ? That he ignored. ಅದನ್ನು ಆತ So ನಿರಾಕರಿಸ್ತಾನೆ. many a times we come before God and we keep on talking and babbling and talking about so many.
Nothing ನಾವು ದೇವರ happens. ಮುಂದೆ ಬಹಳಷ್ಟು ಸಮಯಗಳು ಬರ್ತೇವೆ, ನಾವು ದೇವರ ಹತ್ರ ಅದು ಇದು ಅಂತ ಹೇಳ್ಕೊಂಡು ಮಾತಾಡ್ಕೊಂಡಿರ್ತೇವೆ, ಆದ್ರೆ ಏನು ಕೂಡ ಆಗುವಂಥದ್ದಲ್ಲ. The Lord is so wise, He can understand the simple things can become a stumbling block in your life. ದೇವರು ಬಹಳ ಜ್ಞಾನವಂತನು. ಆತನ ಸಣ್ಣ ಒಂದು ವಿಚಾರ ಕೂಡ ನಿಮ್ಮ ಜೀವಿತದಲ್ಲಿ ನೀವು ದಂಟಿ ಬೀಳುವಂಥದ್ದನ್ನು ಆತನಿಗೆ ಗೊತ್ತಿರ್ತದೆ. And what does the Bible say? Love for money. ಅಲ್ಲಿ ಸತ್ಯವೇದ ಏನು ಹೇಳ್ತದೆ? ಹಣದ ಪ್ರೀತಿ. It is not I like money. ಅಲ್ಲಿ ಹೇಳ್ತಾ ಇಲ್ಲ ನಾನು ಇಷ್ಟಪಡ್ತೇನೆ ಹಣವನ್ನೇ. And what is the commandment saying? ಸತ್ಯ ಆಜ್ಞೆ ಏನು ಹೇಳ್ತದೆ? Love thy Lord thy God. ನಮ್ಮ ದೇವರಾದ ಕರ್ತನನ್ನು ಮೊದಲು ಪ್ರೀತಿಸಿರು. But this rich man loved the money. ಆದ್ರೆ ಇಲ್ಲಿ ಶ್ರೀಮಂತನು ಹಣವನ್ನು ಪ್ರೀತಿಸಿದ್ನು. You see, sometimes we spend time ಇದು ನಾವು ಬಹಳಷ್ಟು ಸಮಯವನ್ನು ಇಲ್ಲಿ ಕಳಿತೇವೆ in things that is not important for God. ಯಾವ ವಿಚಾರಗಳು ದೇವರಿಗೆ ಅಗತ್ಯವಲ್ಲವೋ ಅದರಲ್ಲಿ ನಾವು ಕಳಿತೇವೆ. Meaningless prayer. ಅಲ್ಲಿ ಒಂದು ಅರ್ಥವಿಲ್ಲದ ಒಂದು ಪ್ರಾರ್ಥನೆ. Amen. Amen. To today, ಅದರಿಂದಾಗಿ ಇವತ್ತು as I close, ನಾನು ಇಲ್ಲಿ ಮುಕ್ತಾಯಗೊಳಿಸುವಾಗ it is very important, my brother, my sister, ಅದರಿಂದಾಗಿ ಇದು ಬಹಳ ಮುಖ್ಯವಾದದ್ದು ನನ್ನ ಸಹೋದರ ಸಹೋದರಿ. that why do we suffer long time situations? ನಮ್ಮ ಜೀವಿತದಲ್ಲಿ ಬಹಳಷ್ಟು ನಾವು ಯಾಕೆ ಬಹಳ ಒಂದು ಸಮಯದಿಂದ ಬಳಲ್ತೇವೆ ಎಂಬುದಾಗಿ. And I have cautioned you how you can come out of it. ನಾನು ನಿಮಗೆ ಪ್ರಶ್ನಿಸಿದೆ, ನೀವು ಅದರಿಂದ ಹೊರಗೆ ಹೇಗೆ ಬರ್ಬೋದು But the ಎಂಬುದಾಗಿ. good news is, ಅದರ ಒಂದು ಶುಭ ಸಂದೇಶ ಏನಂತ ಹೇಳಿದ್ರೆ, today if you accept this as God's word for you, it will end today. ಇವತ್ತು ನೀವು ಇದು ದೇವರ ವಚನ ನಿಮಗಾಗಿ ಎಂಬುದಾಗಿ ನೀವು ತಿಳ್ಕೊಳ್ಳೋದಾದ್ರೆ ಇವತ್ತು ನಿಮ್ಮ ಜೀವಿತದಲ್ಲಿ ಅದು ಮುಕ್ತಾಯಗೊಳ್ತದೆ. If you decide to change ನೀವು ಅದು ಬದಲಾಯಿಸಲಿಕ್ಕೆ ನಿಮ್ಮನ್ನು ನೀವು ತೀರ್ಮಾನ ಮಾಡಿಕೊಂಡರೆ, your understanding, ನಿಮ್ಮ ಆಲೋಚನೆಯಲ್ಲಿ, that is all. It's very simple. ಅಷ್ಟು ಮಾತ್ರ, ಬಹಳ Amen. ಸಾಧಾರಣವಾದದ್ದು. And the second good news is, ಎರಡನೇ ಶುಭ ಸಂದೇಶ, in all these examples that I gave you, Jesus came. ನಾನು ಎಲ್ಲ ನಿಮಗೆ ಉದಾಹರಣೆ ಕೊಟ್ಟೋದ್ರಲ್ಲಿ ಯೇಸು ಕ್ರಿಸ್ತನು ಬಂದನು. Amen. Unless Jesus, he doesn't come into that situation, things will not change. ಯೇಸು ಕ್ರಿಸ್ತನು ಬರದಿದ್ದರೆ ಅಲ್ಲಿ ಯಾವ ಪರಿಸ್ಥಿತಿ ಕೂಡ ಬದಲಾಗುವುದಿಲ್ಲ. So what is the lesson that the church should learn today? ಇಲ್ಲಿ ಒಂದು ಸಭೆ ಕಲಿಯುವಂತ ಪಾಠವೇನು ಇವತ್ತು? Before Jesus should come, or you invite Jesus to come, you go to Jesus. ಯೇಸು ಕ್ರಿಸ್ತನು ಬರೋದಕ್ಕಿಂತ ಮುಂಚಿತವಾಗಿ ಅಥವಾ ಆತನ ಆಹ್ವಾನಿಸಕ್ಕಿಂತ ಮುಂಚಿತವಾಗಿ ನೀವು ಯೇಸು ಕ್ರಿಸ್ತನ ಬಳಿಗೆ ಹೋಗಿರಿ. Yes or no? ಹೌದಾ ಅಲ್ವಾ? That is humility. ಅದು ಒಂದು ತಗ್ಗಿಸಲ್ಪಡಬೇಕು. Like Matthew 8 chapter, the leper came to Jesus, knelt down, Lord, have mercy on me. ಇಲ್ಲಿ ಮತ್ತೆ 8ನೇ ಅಧ್ಯಾಯದಲ್ಲಿ ಕುಷ್ಠರೋಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ನಾನು ಮೊಣಕಾಲು ಹಾಕಿ ಹೇಳ್ತಾನೆ, ದೇವರೇ ನನಗೆ ಸಹಾಯ ಮಾಡು. Amen. ಆಮೆನ್. It's very simple, no? ಅದು ಬಹಳ ಒಂದು ಸಾಧಾರಣವಾದದಲ್ಲವೇ? You will not have to suffer in life. ನಮ್ಮ ಜೀವಿತದಲ್ಲಿ ನಾವು ಬಳಲ್ಬೇಕಾಗಿಲ್ಲ. God made the Garden of Eden with a very divine purpose. ದೇವರು ಆದಿಯಲ್ಲಿ God made the Garden of Eden with a divine purpose. ಆದಿಯಲ್ಲಿ ಏದೆನ್ ತೋಟವನ್ನು ಮಾಡುವಂಥದ್ದು ಅದೊಂದು ಒಂದು ದೈವಿಕ ಜ್ಞಾನದಿಂದಾಗಿ. That you enjoy. Amen. ನೀವು ಅದರಲ್ಲಿ ನೀವು ಸಂತೋಷಿಸಬೇಕೆಂಬುದಾಗಿ. Hallelujah. ಹಲ್ಲೆಲೂಯಾ. So you can make the Garden of Eden ನೀವು ಆ ಒಂದು ಏದೆನ್ ತೋಟವನ್ನು ಮಾಡಲು ಸಾಧ್ಯವಿದೆ. when you truly worship God and praise God. ದೇವರನ್ನು ನೀವು ನಿಜವಾಗಿ ಆರಾಧಿಸುವುದಾದರೆ, ಸ್ತುತಿಸುವುದಾದರೆ, wherever you are, ನೀವು ಎಲ್ಲೇ ಇರಬಹುದು, you can make that Garden of Eden. ಆ ಒಂದು ಏದೆನ್ ತೋಟವನ್ನು ನೀವು ಮಾಡ್ಲಿಕ್ಕೆ ಸಾಧ್ಯವಿದೆ. Remember, God made it, ಜ್ಞಾಪಿಸಿಕೊಳ್ಳಿ, ದೇವರು ಅದನ್ನು ಮಾಡಿದ್ದಾನೆ, but you can make it. ಆದ್ರೆ ನೀವು ಕೂಡ ಮಾಡಲಿಕ್ಕೆ ಸಾಧ್ಯವಿದೆ. Amen. ಆಮೆನ್. If God can make a Garden of Eden, you can also make a Garden of Eden. ದೇವರು ಆ ಒಂದು ಏದೆನ್ ತೋಟವನ್ನು ಮಾಡಿದ್ದಾನಾದ್ರೆ ನೀವು ಕೂಡ ಏದೆನ್ ತೋಟವನ್ನು ಮಾಡಲು ಸಾಧ್ಯವಿದೆ. Let's stand to our feet. ನಾವು ಎದ್ದು ನಿಲ್ಲುವ. Thank you, Jesus. Thank you, Lord. ಸ್ತೋತ್ರ ದೇವರೇ. Amen. I hope many of you have understood what God is trying to tell you this morning. ನಾನು ನಂಬ್ತೇನೆ ಬಹಳಷ್ಟು ಜನ ನೀವು ತಿಳ್ಕೊಂಡಿರಿ ದೇವರು ಈ ಮುಂಜಾನೆ ವೇಳೆಯಲ್ಲಿ ಏನು ಹೇಳಲು ಬಯಸಿದ್ದಾನೆಂಬುದಾಗಿ. Let me tell you, church, ಸಭೆ, ನಾನು ನಿಮಗೆ ಹೇಳ್ತೇನೆ, God has got great plans ದೇವರಿಗೆ ಬಹಳ ಒಂದು ಉತ್ತಮ ಆಲೋಚನೆಗಳಿದೆ ನಿಮ್ಮ ಕುರಿತಾಗಿ, through you. ನಿಮ್ಮ ಕುರಿತಾಗಿ. I have a very strong feeling that the empty space that is outside that boundary ನಾನೊಂದು ಬಹಳವಾಗಿ ನಂಬ್ತೇನೆ, ಅಲ್ಲಿ ಒಂದು ಖಾಲಿ ಸ್ಥಳ ಇದೆ, ಆ ಬೌಂಡ್ರಿಯಲ್ಲಿ will be filled with God's people. ಇಲ್ಲಿ ದೇವ ಜನರಿಂದ ತುಂಬಲ್ಪಡ್ತದೆ ಎಂಬುದಾಗಿ. You all have been coming here for some time. ನೀವು ಬಹಳ ಒಂದು ಸ್ವಲ್ಪ ಸಮಯದಿಂದ ಇಲ್ಲಿ ನೀವು ಬರ್ತಾ ಇದ್ದೀರಿ. ಎಲ್ಲರೂ ಕೂಡ 50% place is occupied, 50% ಜಾಗ ತುಂಬಲ್ಪಟ್ಟಿದೆ, but 50% will be occupied, 50 ಪುನಃ ಅದು ತುಂಬಲ್ಪಡ್ತದೆ, but through you. ಅದು ನಿಮ್ಮ ಮುಖಾಂತರವಾಗಿ. Amen. ಆಮೆನ್. Each time you come to the church, look at the empty place. ನೀವು ಪ್ರತಿ ಸಲ ಈ ದೇವಾಲಯಕ್ಕೆ ಬರುವಾಗ ಒಂದು ಖಾಲಿ ಸ್ಥಳವನ್ನು ನೋಡಿರಿ. Your murmurings, your long time sufferings ನಿಮ್ಮ ಗುಣಗುಟ್ಟಕ್ಕೆ ನೀವು ಬಹಳ ಸಮಯದಿಂದ ಬಳಲುವಂಥದ್ದು is being delayed ಅದು ತಡವಾಗ್ತಾ ಇದೆ. for God's people to come here ದೇವರ ಜನರು ಇಲ್ಲಿ ಬರ್ಲಿಕ್ಕಾಗಿ ಅದು ತಡವಾಗ್ತಾ ಇದೆ through you.
ನಿಮ್ಮ ಮುಖಾಂತರವಾಗಿ. When I look at this couple, ನಾನು ಈ ಒಂದು ದಂಪತಿಗಳನ್ನು ನೋಡುವಾಗ they are here in this place for a very long time ಅವರು ಈ ಸ್ಥಳದಲ್ಲಿ ಬಹಳ ಸಮಯದಿಂದ ಇದ್ದಾರೆ. because they know God's purpose. ಅವರು ದೇವರ ಉದ್ದೇಶದಿಂದ ಇದ್ದಾರೆ. They have stayed faithful. ಅವರು ನಂಬಿಗಸ್ತರಾಗಿದ್ದಾರೆ. That is why God has got you. ಅದರಿಂದಾಗಿ ದೇವರು ನಿಮ್ಮನ್ನು ತಂದಿದ್ದಾನೆ. That's their testimony. ಅದು ಅವರ ಒಂದು ಸಾಕ್ಷಿಯಾಗಿದೆ. But that 50% of the place is going to be your testimony. 50% ಇನ್ನು ತುಂಬಲ್ಪಡುವಂಥದ್ದು ಅದು ನಿಮ್ಮ ಸಾಕ್ಷಿ ಆಗಿರ್ತದೆ. Yes or no? ಹೌದಾ ಅಲ್ವಾ? Hallelujah. ಹಲ್ಲೆಲೂಯಾ. It is a possibility. It is going to happen. ಇದು ಆಗುವಂಥದ್ದಾಗಿದೆ. The next time when I come, ಇನ್ನೊಂದು ಆವೃತ್ತಿ ನಾನು ಬರುವಾಗ prepare yourself to extend this place. ಈ ಸ್ಥಳವನ್ನು ವಿಸ್ತರಿಸಲು ನೀವು ಸಿದ್ಧರಾಗಿರಿ ಎಂಬುದಾಗಿ. Please prepare yourself to extend this place. ನಿಮ್ಮನ್ನು ನೀವು ಕೂಡ ಈ ಸ್ಥಳವನ್ನು ವಿಸ್ತರಿಸಲು ಸಿದ್ಧರಾಗಿರಿ. The second thing, ಎರಡನೇದು, please prepare your mind to own this place. ಈ ಒಂದು ಸ್ಥಳವನ್ನು ಸ್ವಂತ ಮಾಡ್ಲಿಕ್ಕೊಳ್ಳಿಗಾಗಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿರಿ. Whose place is this? ಇದು ಜಾಗ ಯಾರ್ದು? Some XYZ. ಯಾರು? But originally to whom did it belong? ಆದ್ರೆ ಸತ್ಯ ನಿಜವಾಗಿ ಇದು ಯಾರಿಗೆ ಅದು ಸಂಬಂಧಪಟ್ಟದ್ದು? ದೇವರಿಗೆ. Everything on the earth belongs to me is what God said in Psalms 24. ಕೀರ್ತನೆಯಲ್ಲಿ ಹೇಳ್ತದೆ, ಇದು ಲೋಕ ಭೂಮಿಯಲ್ಲಿರುವಂತ ಪ್ರತಿಯೊಂದು ಅದು ನನಗೆ ಸಂಬಂಧಪಟ್ಟದೆಂಬುದಾಗಿ. So you must tell God, give me one small inch of space. ದೇವರ ಹತ್ರ ನೀವು ಹೇಳಬೇಕು, ದೇವರೇ ನಮಗೊಂದು ಸಣ್ಣ ಇಂಚಾದ ಸ್ಥಳವನ್ನು ಇದನ್ನು ಕೊಡು ಎಂಬುದಾಗಿ. Is it a possibility or not? ಇದು ಸಾಧ್ಯವೋ ಇಲ್ಲವೋ? Amen. ಆಮೆನ್. For a long time you've been praying. ನೀವು ಬಹಳ ಸಮಯದಿಂದ ಇದನ್ನು ಪ್ರಾರ್ಥಿಸ್ತಾ ಇದ್ದೀರಿ. But time has come now. ಈಗ ಸಮಯ ಬಂದಿದೆ. You have to fill that place. ಈ ಒಂದು ಸ್ಥಳವನ್ನು ನೀವು ತುಂಬಿಸಬೇಕು. 100% the Lord will give you this place. 100% ಈ ಒಂದು ಸ್ಥಳವನ್ನು ದೇವರು ನಿಮ್ಗೆ ಕೊಡ್ತಾನೆ. What the owner needs is only money. ಈ ಒಂದು ಇದರ ಒಡೆಯನಿಗೆ ಏನ್ ಬೇಕು? ಹಣ ಮಾತ್ರ. Yes or no? ಹೌದಾ ಅಲ್ವಾ? I'll give you an idea. ನಾನು ನಿಮಗೊಂದು ಆಲೋಚನೆ ಕೊಡ್ತೇನೆ. Pray for his soul and tell him to come to the church. ಆತನಿಗಾಗಿ ಪ್ರಾರ್ಥಿಸಿರಿ, ಆತನ ಸಭೆಗೆ ಬರುವಾಗೆ ಪ್ರಾರ್ಥಿಸಿರಿ. He will give the land to you for the church. ನಿಮ್ಗೆ ಸಭೆಗಾಗಿ ಆತನ ಈ ಸ್ಥಳವನ್ನು ಕೊಟ್ಟು ಬಿಡ್ತಾನೆ. Because this is his house. ಯಾಕಂದ್ರೆ ಇದು ಆತನ ಮನೆ. That owner house, right? ಆ ಒಂದು ಇದರ Very simple. ಬಹಳ ಸಾಧಾರಣ. You win him for the Lord. ನೀವು ಆತನಿಗೆ ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಿರಿ. He will give whatever is his to the Lord. ಆತನ ಹತ್ರ ಏನಿದೆ ಆತನ ದೇವರಿಗೆ ಕೊಟ್ಟು ಬಿಡ್ತಾನೆ. Amen. ಆಮೆನ್. How many of you have given yourself to the Lord? ಎಷ್ಟು ಜನ ನಿಮ್ಮನ್ನು ನೀವು ದೇವರಿಗೆ ಕೊಟ್ಟಿದ್ದೀರಿ? ಸಚ್ಚಿ बताइए, झूठ मत बोलिए. ಸತ್ಯ ಹೇಳಿರಿ, ಸುಳ್ಳು ಹೇಳಬೇಡಿ. ಇದು ನನ್ನ ಕೈ. I don't know about your ಕೈ. ಇದು ನನ್ನ ಕೈ, ನಿಮ್ಮ ಕೈ ಏನಂತ ಗೊತ್ತಿಲ್ಲ. How many of you really given yourself to God? ನಿಜವಾಗಿ ದೇವರಿಗೆ ನಿಮ್ಮನ್ನು ನೀವು ಎಷ್ಟು ಜನ ಕೊಟ್ಟಿದ್ದೀರಿ? Now the time has come. Give everything to God. ಈಗ ಸಮಯ ಬಂದಿದೆ, ದೇವರಿಗೆ ಎಲ್ಲವನ್ನು ನೀವು ಕೊಟ್ಟು ಬಿಡಿರಿ. Amen. ಆಮೆನ್. You see, don't do meaningless prayer. ದೇವರು ಒದಗಿಸಿ ಕೊಡಿ, ಬೇಗ ಕೊಡಿ, ಈ ಸ್ಥಳ ಕೊಡಿ, ಅದು ಕೊಡಿ, ಇದು ಕೊಡಿ. Don't do meaningless prayer. Really mean it. ಅರ್ಥವಿಲ್ಲದ ಪ್ರಾರ್ಥನೆಯನ್ನು ಮಾಡಬೇಡಿರಿ. Amen. ಅದನ್ನು ಅರ್ಥ ಮಾಡ್ಕೊಂಡು ಮಾಡಿರಿ. I'm telling you, these are all meaningless prayer without any meaning, because you are actually not, you don't want to own it. ಅರ್ಥವಿಲ್ಲದ ಪ್ರಾರ್ಥನೆ ಏನಂತ ಹೇಳಿದ್ರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ, ಯಾಕಂದ್ರೆ ಅದು ನಿಮಗೆ ಹೊಂದಬೇಕಾಗಿಲ್ಲ. If Jesus said be healed, be healed. ಯೇಸು ಕ್ರಿಸ್ತನ ಹೇಳಿದ್ರು ಸ್ವಸ್ಥರಾಗಿ ಅಂತ ಹೇಳಿದ್ರೆ ಸ್ವಸ್ಥರಾಗಬೇಕು. Miracle. ಅದ್ಭುತ ಅಂತ ಹೇಳಿದ್ರೆ ಅದ್ಭುತ. He put the mud here, I started functioning. This is how God works. ಕಣ್ಣು ಮುಟ್ಟಿದನು, ಕಣ್ಣು ನೋಡಲು ಪ್ರಾರಂಭಿಸಿದ್ರು. ಇದು ಯಾವ ರೀತಿ ಹೌದಾ ಅಲ್ವಾ? Yes or no? ಹೌದಾ ಅಲ್ವಾ? Close your eyes, people. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ದೇವಜನರೇ. The time has come. ಸಮಯ ಬಂದಿದೆ. For the tears of righteous people of this church. ಕಣ್ಣೀರು, ನೀತಿವಂತರ ಕಣ್ಣೀರನ್ನು ಸಭೆಯ to get your answers. ನಿಮ್ಮ ಉತ್ತರವನ್ನು ಹೊಂದಿಕೊಳ್ಳಲು. Listen to what I said. ನಾನು ಹೇಳುವುದನ್ನು ಕೇಳಿರಿ. The time has come for righteous people of this church. ಸಮಯ they will get their answers from God. ನೀತಿವಂತರಾದ ಈ ಸಭೆಯ ವ್ಯಕ್ತಿಗಳು ದೇವರಿಂದ ಉತ್ತರವನ್ನು ಹೊಂದಿಕೊಳ್ಳುವಂತ ಸಮಯ ಬಂದಿದೆ. Your eyes will see that. ನಿಮ್ಮ ಕಣ್ಣುಗಳು ಅದನ್ನು ನೋಡುವುದು. It is going to happen. ಅದು ಆಗಲು ಹೋಗ್ತಾ ಇದೆ. Close your eyes, people. ಕಣ್ಣುಗಳನ್ನು ಮುಚ್ಚಿರಿ ಜನರೇ. Thank you, Jesus. ಸ್ತೋತ್ರ ಯೇಸುವೇ. Thank you, Jesus. ಸ್ತೋತ್ರ ಯೇಸುವೇ. Thank you, Jesus. Thank you, Jesus. Thank you, Jesus. चरणों में तेरे हम आए हैं, सारा दर्द तुझको देते हैं, शीश हम
झुकाते हैं, वंदना करते हैं। चरणों में तेरे हम आए हैं, सारा आदर तुझको देते हैं। शीश हम झुकाते हैं, वंदना करते हैं। हालेलुया, हालेलुया, आमेन। हालेलुया, हालेलुया, God's power is coming upon one sister here. ದೇವರ ಶಕ್ತಿ ಒಂದು ಸಹೋದರಿ ಮೇಲೆ ಇಲ್ಲಿ ಬರ್ತಾ ಇದೆ. You have been suffering for a long time in your head, ನಿಮ್ಮ ತಲೆ ಭಾಗದಲ್ಲಿ ನೀವು ಬಹಳ ಸಮಯದಿಂದ ಬಳಲ್ತಾ ಇದ್ದೀರಿ. and your spine area. ನಿಮ್ಮ ಬೆನ್ನ ಎಲುಬಿನ ಭಾಗದಲ್ಲಿ ಕೂಡ. The Lord heals you at this moment. ನಿಮ್ಮ ಆ ಒಂದು ಅಶಕ್ತಿಯನ್ನು ದೇವರಿಗೆ There is ಗುಣಪಡಿಸಿದ್ದಾರೆ. another person here. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. You have difficulty in swallowing food for a long time. ಅನ್ನವನ್ನು ನುಂಗಲು ನಿಮಗೆ ಬಹಳ ಕಷ್ಟವಿದೆ ಬಹಳ ಸಮಯದಿಂದ. The Lord is healing it at this moment. ದೇವರು ಈ ಸಮಯದಲ್ಲಿ ಅದನ್ನು ಗುಣಪಡಿಸ್ತಾ ಇದ್ದಾನೆ. There is another person here. ಇನ್ನೊಂದು ವ್ಯಕ್ತಿ ಇಲ್ಲಿ ಇದ್ದಾರೆ. You have been wasting your money into new ventures of business and you have never seen success. ನೀವು ನಿಮ್ಮ ಹಣಕಾಸನ್ನು ಹೊಸ ವ್ಯಾಪಾರಕ್ಕಾಗಿ ಹಾಕ್ತಿದ್ದೀರಿ, ಅಲ್ಲಿ ನೀವು ಸಫಲತೆಯನ್ನು ಕಾಣ್ತಾ ಇಲ್ಲ. The Lord is telling me now, ದೇವರು ನನಗೆ ಹೇಳ್ತಾ ಇದ್ದಾನೆ, give your heart to God. ನಿಮ್ಮ ಹೃದಯವನ್ನು ದೇವರಿಗೆ ಕೊಡಿರಿ. Whatever you lost, God is able to give it to you. ನೀವು ಯಾವುದನ್ನು ಕಳ್ಕೊಂಡಿದ್ದೀರೋ ಅದನ್ನು ದೇವರು ಕೊಡಲು ಶಕ್ತನಾಗಿದ್ದಾನೆ. Thank you, Jesus. Thank you, Jesus. Now I'm seeing before my eye, ನನ್ನ ಕಣ್ಣ ಎದುರಲ್ಲಿ ನಾನು ನೋಡ್ತಾ ಇದ್ದೇನೆ. in many people's heart, the Lord is writing His word. ಬಹಳಷ್ಟು ಜನರ ಹೃದಯದಲ್ಲಿ ಆತನು ತನ್ನ ವಚನವನ್ನು ಬರಿತಾ ಇದ್ದಾನೆ. The Lord is writing His words. ಆತನ ವಚನವನ್ನು ನಿಮ್ಮ ಹೃದಯದಲ್ಲಿ ಬರಿತಾ ಇದ್ದಾನೆ. In the days to come, ಬರುವಂತ ದಿನಗಳಲ್ಲಿ many people will come to the pastor and his wife and says, ಸಭಾ ಪಾಲಕರು ಆಕೆ ಪತ್ನಿಗಳೇ ಬಂದು ಅವರು ಹೇಳ್ತಾರೆ, use us. ನಮ್ಮನ್ನು ಉಪಯೋಗಿಸಿಕೊಳ್ಳಿರಿ. We want to be used by God. ನಮಗೆ ದೇವರಿಂದ ಉಪಯೋಗಿಸಲ್ಪಡಬೇಕೆಂಬುದಾಗಿ. And then the branches will begin. ಅದರ ನಂತರ ವಿಸ್ತರಣೆ ಹೊಂದುತ್ತದೆ. The branches of this church will begin. ಈ ಸಭೆಯ ಒಂದು ಕೈಗಳು ಅಲ್ಲಿ ಆಗ ಪ್ರಾರಂಭಗೊಳ್ಳುತ್ತದೆ. Many who will come to you, prepare them as leaders and pastors or priests. ನಿಮ್ಮ ಬಳಿಗೆ ಬರುವಂತ ಬಹಳಷ್ಟು ಜನಗಳು ಪಾಸ್ಟರ್ಗಳಾಗ್ತಾರೆ, ಲೀಡರ್ಗಳಾಗ್ತಾರೆ. Prepare them to become priests in the house of God. ಅವರನ್ನು ದೇವರ ಜನರಲ್ಲಿ ಯಾಜಕರಾಗುವುದಕ್ಕಾಗಿ ಸಿದ್ಧಪಡಿಸಿರಿ. This is what God is telling pastor. ಇದು ದೇವರು ಏನು ಸಭಾ ಪಾಲಕರಿಗೆ ಹೇಳ್ತಾ ಇದ್ದಾನೆ. Yes, many will come to you. ನಿಮ್ಮ ಬಳಿಗೆ ಬಹಳ ಜನ ಬರ್ತಾರೆ. Prepare them to be priests in the house of God. ಅವರನ್ನು ದೇವರ ಆಲಯದಲ್ಲಿ ಯಾಜಕರನ್ನಾಗಿ ಮಾಡಿರಿ, The Lord ಸಿದ್ಧಪಡಿಸಿರಿ. has got few places around this place. ದೇವರು ಕೆಲವು ಸ್ಥಳಗಳನ್ನು ತೋರಿಸ್ತಾ ಇದ್ದಾನೆ. He is going to expand the branches. ಆತನು ಸ್ಥಳಗಳನ್ನು ವಿಸ್ತರಿಸಲಿಕ್ಕಿದ್ದಾನೆ. In fact, it has already started. ನಿಜವಾಗಿ ಅದು ಈಗಾಗಲೇ ಪ್ರಾರಂಭಗೊಂಡಿದೆ. Thank you, Jesus. ಸ್ತೋತ್ರ ಯೇಸುವೆ. There are some people ಇಲ್ಲಿ ಕೆಲವು ಜನಗಳಿದ್ದಾರೆ, who will call you and give space for worship. ಕರೆದು ನಿಮಗೆ ಆರಾಧನೆಗಾಗಿ ಸ್ಥಳವನ್ನು ಕೊಡಲು ಸಿದ್ಧರಾಗಿದ್ದಾರೆ. Most of the places are going to be like this only. ಬಹಳಷ್ಟು ಸ್ಥಳಗಳು ಇದೇ ರೀತಿಯಾಗಿರ್ತದೆ. House of worship is going to be in this manner only. ದೇವರ ವರ್ಷ ಆರಾಧನೆ ಮಾಡುವಂತ ಸ್ಥಳ ಅದು ಇದೇ ರೀತಿಯಾಗಿರ್ತದೆ. Thank you, Jesus. Bless you, Lord. I'm seeing bunches of keys. ನಾನು ನೋಡ್ತಾ ಇದ್ದೇನೆ ಒಂದು ಬೀಗದ ಗುಚ್ಚೆಯನ್ನು ನೋಡ್ತಾ ಇದ್ದೇನೆ. Every place that you intend to establish the church, it will open for the glory of God. ನೀವು ದೇವ ಯಾವ ಸ್ಥಳದಲ್ಲಿ ನೀವು ಆಲಯವನ್ನು ತೆರೆಯಲಿಕ್ಕೆ ಇದು ಮಾಡ್ತಿರೋ ಅಲ್ಲಿ ಅದು ಓಪನ್ ಆಗ್ತದೆ. It is going to happen. ಅದು ಆಗ್ಲಿಕ್ಕೆ ಹೋಗ್ತಾ ಇದೆ. Bless you, Jesus. Bless you, Jesus. Thank you, Lord. I am seeing a huge field of coconuts. ನಾನು ಬಹಳ ದೊಡ್ಡ ಗದ್ದೆಯನ್ನು ನೋಡ್ತಿದ್ದೇನೆ, ತೆಂಗಿನ ಮರದ್ದು. It is going to come. ಅದು ಬರ್ಲಿಕ್ಕೆ ಇದೆ. The yield will be used for the glory of God.
ಆ ಒಂದು ಇದು ದೇವರ ಚಿತ್ತಕ್ಕಾಗಿ ಉದ್ಭವಿಸಲ್ಪಡ್ಲಿಕ್ಕಾಗಿದೆ. Even in that place, I'm seeing a worship. ಆ ಸ್ಥಳದಲ್ಲಿ ಕೂಡ ದೇವರ ಆರಾಧನೆ ನೋಡ್ತಾ ಇದ್ದೇನೆ. I'm seeing a house of worship. ನಾನು ಆರಾಧನೆ ಒಂದು ಸ್ಥಳವನ್ನು ನೋಡ್ತಾ ಇದ್ದೇನೆ. Bless you. In the days to come, ಬರುವ ದಿನಗಳಲ್ಲಿ the church is going to be very busy. ಈ ಸಭೆಯು ಬಹಳ ಒಂದು ಬ್ಯುಸಿ ಆಗಿರ್ತದೆ. Hallelujah. Thank you, Father. Thank you, Father. None will stay sick. ಒಬ್ಬನು ಕೂಡ ಇಲ್ಲಿ ಅನಾರೋಗ್ಯದಲ್ಲಿ ಇರುವುದಿಲ್ಲ. Everybody will enjoy good health. ಪ್ರತಿಯೊಬ್ಬರು ಉತ್ತಮವಾದ ಒಂದು ಆರೋಗ್ಯವನ್ನು ಅನುಭವಿಸ್ತಾರೆ. Serve the Lord. ದೇವರನ್ನು ಆರಾಧಿಸ್ತಾರೆ. See, I'm going to do something new. ನೋಡಿರಿ, ನಾನು ಹೊಸದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. Where you may not have believed. ನೀವು ಅಲ್ಲಿ ಎಲ್ಲಿ ನೀವು ನಂಬಿರ್ಲಿಲ್ವೋ, Yes, it is going to happen. ಅದು ಆಗ್ಲಿಕ್ಕೆ ಹೋಗ್ತಾ ಇದೆ. Thank you, Jesus. Heavenly Father, we thank you for speaking to us. And we pray that you'll bless your people in a very supernatural manner. The eyes of the Lord are upon you. In Jesus' name, amen. Thank you so much. You may be seated. ನಮ್ಮ ಪ್ರೀತಿಯ ಕರೆಯನ್ನು ಸ್ವೀಕರಿಸಿ ನಮ್ಮ ಮಧ್ಯೆಯಲ್ಲಿ ಬಂದು ದೇವರ ಆತ್ಮನಿಂದ ನಡೆಸಲ್ಪಟ್ಟು ದೇವರ ವಾಕ್ಯವನ್ನು ಹಂಚಿದಂಥ ರೆವರೆಂಡ್ ಡಾಕ್ಟರ್ ಆನ್ಸಿಲ್ ಕರ್ಕಡ್ರವರನ್ನು, ದೇವರ ಸೇವಕರಾದಂಥ ರೆವರೆಂಡ್ ಡಾಕ್ಟರ್ ಆನ್ಸಿಲ್ ಕರ್ಕಡ್ರವರನ್ನು ಜೀಸಸ್ ಫಾರ್ ಆಲ್ ಚರ್ಚ್ ಮಿನಿಸ್ಟ್ರಿಯ ಪರವಾಗಿ ನಾವು ಸಭೆ ಒಟ್ಟಾಗಿ ನಿಮ್ಮನ್ನು ವಂದಿಸ್ತೇವೆ. ಥ್ಯಾಂಕ್ ಯು. ಹಾಲೆಲೂಯಾ. ಪ್ರಿಯ ವೀಕ್ಷಕರೇ, ಮುಂದಿನ ದಿನದಲ್ಲಿ ನಾವು ನಿಮ್ಮೊಂದಿಗೆ ಶುಕ್ರವಾರ ಬೆಳಗ್ಗೆ 9:30 ಗಂಟೆಗೆ ನಾವು ನಿಮ್ಮ ಜೊತೆ ಲೈವ್ನಲ್ಲಿ ಬರಲಿಕ್ಕಿದ್ದೇವೆ ಮತ್ತು ರೆಕಾರ್ಡ್ ಆದ ಎಲ್ಲ ಒಂದು ಮೆಸೇಜ್ಗಳನ್ನು ಯೂಟ್ಯೂಬ್ನಲ್ಲಿ ನಾವು ಹಾಕ್ತಾ ಇದ್ದೇವೆ. ವೀಕ್ಷಿಸಿರಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಗಾಡ್ ಬ್ಲೆಸ್ ಯು ಆಲ್.